ಹಾಯ್, ನಮಸ್ತೆ. ವೆಲ್ಕಮ್ ಟು ಸ್ಪರ್ಧಾ ಭಾರತಿ UPSC. ಸ್ನೇಹಿತರೆ, ಇಂದಿನ ಈ ಲೈವ್ ತರಗತಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದೆ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದ ಸ್ಪರ್ಧಾ ಭಾರತಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ. ಈ ತರಗತಿಗೆ ತಮ್ಮನ್ನೆಲ್ಲ ಸ್ವಾಗತ ಕೋರ್ತಾ ತರಗತಿಯನ್ನು ಆರಂಭಿಸ್ತಾ ಇದ್ದೇವೆ. ಬನ್ನಿ ತರಗತಿಯತ್ತ ಮುನ್ನುಗ್ಗೋಣ. ಇಂದಿನ ಈ ತರಗತಿಯಲ್ಲಿ ಭಾರತದ ಭೂಗೋಳದಲ್ಲಿ ಬರುವಂತಹ ಪ್ರಾಕೃತಿಕ ವಿಭಾಗಗಳನ್ನು ನೋಡುವಂಥ ಪ್ರಯತ್ನ ಮಾಡೋಣ. ಪ್ರಾಕೃತಿಕ ವಿಭಾಗಗಳಲ್ಲಿ ವಿಶೇಷವಾಗಿ ಭಾರತದ ದ್ವೀಪ ಸಮೂಹಗಳು ಹಾಗೂ ಪರ್ಯಾಯ ಮಹಾ ಪ್ರಸ್ಥಭೂಮಿಯ ಅಧ್ಯಯನವನ್ನು ಇವತ್ತು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ಭಾರತದ ದ್ವೀಪ ಸಮೂಹಗಳು. ನಮಗೆ ಎಲ್ಲರಿಗೂ ಗೊತ್ತಿರುವಂತೆ ಭಾರತದ, ಅದರಲ್ಲೂ ದಕ್ಷಿಣ ಭಾರತದ ಇಕ್ಕೆಲಗಳಲ್ಲಿ ಎರಡು ಮಹಾಸಾಗರಗಳನ್ನು ನೋಡ್ತೀವಿ. ಒಂದು ಅರಬ್ಬಿ ಸಮುದ್ರ, ಇನ್ನೊಂದು ಬೆಂಗಾಲ ಕೊಲ್ಲಿ. ಅದರ ತಳಭಾಗದಲ್ಲಿ ಮೂರನೇದಾದಂತಹ ಹಿಂದೂ ಮಹಾಸಾಗರವನ್ನು ಕೂಡ ಇರೋದು ನೋಡ್ತೀವಿ. ವಿಶೇಷವಾಗಿ ಅರಬ್ಬಿ ಸಮುದ್ರ ಹಾಗೂ ಬೆಂಗಾಲ ಕೊಲ್ಲಿಯಲ್ಲಿ ಭಾರತದಲ್ಲಿ ದ್ವೀಪ ಸಮೂಹಗಳಿರೋದನ್ನು ನೋಡ್ತೀವಿ. ಮೊದಲನೇದಾಗಿ ಬೆಂಗಾಲ ಕೊಲ್ಲಿಯಲ್ಲಿರುವಂತಹ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪವನ್ನು ನೋಡಿ ಬರೋಣ. ಸ್ನೇಹಿತರೆ, ಭಾರತದ ದ್ವೀಪಗಳು ಹಾಗೂ ಪ್ರಸ್ಥಭೂಮಿಯ ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಹಳಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹೀಗಾಗಿ ತಾವು ಈ ಅಧ್ಯಾಯವನ್ನು ಗಂಭೀರವಾಗಿ ತೆಗೆದುಕೊಂಡು ಅದನ್ನು ಅಧ್ಯಯನ ಮಾಡ್ತೀರಿ ಅನ್ನುವಂಥ ವಿಶ್ವಾಸ ನಮ್ಮದು. ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹ ಅಂದ ತಕ್ಷಣವೇ ನಮಗೆ ಅಲ್ಲಿರುವಂಥ ಏಕೈಕ ಜ್ವಾಲಾಮುಖಿಯ ನೆನಪಾಗತ್ತೆ. ಅಲ್ಲಿರುವಂತಹ 10 ಡಿಗ್ರಿ ಚಾನಲುಗಳ ಬಗ್ಗೆ ನೆನಪಾಗುತ್ತೆ. ಅಲ್ಲಿರುವಂತಹ ಆದಿವಾಸಿ ಜನಾಂಗಗಳ ಬಗ್ಗೆ ನೆನಪಾಗುತ್ತೆ. ಹೀಗೆ ಹಲವು ವೈಶಿಷ್ಟ್ಯಗಳನ್ನು ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹ ಹೊಂದಿದೆ. ಈ ಎಲ್ಲ ಅಂಶಗಳ ಮೇಲೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಕೇಳಿರೋದನ್ನು ನಾವು ನೋಡ್ತೀವಿ. ಈಗ ನಾವು ಆ ದ್ವೀಪದ ವಿವರಣೆಯನ್ನು ನೋಡುವಂಥ ಪ್ರಯತ್ನ ಮಾಡೋಣ. ಅಂಡಮಾನ್ ಮತ್ತು ನಿಕೋಬಾರ್ ಅಂದ ತಕ್ಷಣ ಅದು ನಮ್ಮ ದೇಶದ ಒಂದು ಬಹುಮುಖ್ಯವಾದಂತಹ ಕೇಂದ್ರಾಡಳಿತ ಪ್ರದೇಶ. ಈ ಭಾಗದಲ್ಲಿ ಸುಮಾರು 572 ದ್ವೀಪಗಳಿವೆ. ಆ 572 ದ್ವೀಪಗಳಲ್ಲಿ 38 ದ್ವೀಪಗಳು ಜನವಸತಿಯನ್ನು ಹೊಂದಿವೆ. ಎಷ್ಟು? 38 ದ್ವೀಪಗಳು ಜನವಸತಿಯನ್ನು ಹೊಂದಿದೆ. ಇದು ಇಂಡೋನೇಷ್ಯಾ ದೇಶಕ್ಕೆ ಸುಮಾರು 150 ಕಿಲೋಮೀಟರ್ ದೂರದಲ್ಲಿದೆ ಅನ್ನೋದು ಒಂದು ವಿಶೇಷ. ಅಂಡಮಾನ್ ಮತ್ತು ನಿಕೋಬಾರ್ ಈ ಎರಡು ದ್ವೀಪಗಳ ನಡುವೆ ಒಂದು ಅಗಲವಾದಂತಹ ನೀರಿರುವಂತಹ ಪ್ರದೇಶವಿದೆ. ಅದಕ್ಕೆ 10 ಡಿಗ್ರಿ ಚಾನಲ್ ಅಂತ ಕರೆದಿದ್ದಾರೆ. 10 ಡಿಗ್ರಿ ಚಾನಲ್ ಎಲ್ಲಿ ಬರುತ್ತೆ ಅಥವಾ ಯಾವೆರಡು ದ್ವೀಪಗಳನ್ನು ವಿಭಜಿಸುತ್ತೆ ಅಂತ ಕೇಳಿದರೆ ಅದು ಅಂಡಮಾನ್ ಮತ್ತು ನಿಕೋಬಾರ್. ಅಂಡಮಾನ್ ಮತ್ತು ನಿಕೋಬಾರ್ ನಡುವೆ ಸುಮಾರು 150 ಕಿಲೋಮೀಟರ್ ಅಗಲವಾಗಿರುವಂತಹ 10 ಡಿಗ್ರಿ ಚಾನಲ್ ಹಾಯ್ದು ಹೋಗುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಈ ಅಂಶವನ್ನು ಸ್ನೇಹಿತರೆ ನೋಟ್ ಮಾಡ್ಕೋಬೇಕು. ಅನೇಕ ಪರೀಕ್ಷೆಗಳಲ್ಲಿ ಇದರ ಬಗ್ಗೆ ಕೇಳಿರೋದನ್ನು ನಾವು ನೋಡ್ತೀವಿ. ಸ್ನೇಹಿತರೆ, ಸಾಮಾನ್ಯವಾಗಿ ಹಿಮಾಲಯದಿಂದ ಬರುವಂತಹ ಬೆಟ್ಟ ಶ್ರೇಣಿ ಏನಿದೆ ಅದು ಅರಕಾನಾ ಬೆಟ್ಟ. ಮಯನ್ಮಾರ್ದಿಂದ ಮುಂದಕ್ಕೆ ಮುಂದುವರೆದು ಬರುತ್ತೆ. ಅದು ಸಮುದ್ರದಲ್ಲಿ ಮುಳುಗಿ ಅದಾಂತರ ಅಲ್ಲಲ್ಲಿ ಎದ್ದು ದ್ವೀಪಗಳನ್ನು ಸೃಷ್ಟಿಸುವುದನ್ನು ನೋಡ್ತೀವಿ. ಅರಕಾನಾ ಬೆಟ್ಟ ಸಮುದ್ರದಲ್ಲಿ ಮುಳುಗಿ ಅಲ್ಲಲ್ಲಿ ದ್ವೀಪಗಳನ್ನು ಸೃಷ್ಟಿ ಮಾಡಿರೋದನ್ನು ನೋಡ್ತೀವಿ. ಅಂತಹ ದ್ವೀಪಗಳಲ್ಲಿ ಪ್ರಮುಖವಾದಂಥದ್ದು ಅಂಡಮಾನ್ ಮತ್ತು ನಿಕೋಬಾರ್
ದ್ವೀಪ ಸಮೂಹ ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು. ಹಾಗಾದರೆ ಇದರ ರಾಜಧಾನಿಯ ಹೆಸರೇನು ಎನ್ನುವಂಥದ್ದು ಅನೇಕ ಸಲ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಹೀಗಾಗಿ ನಾವು ನೆನ್ಪಿಟ್ಕೋಬೇಕು. ಅಂಡಮಾನ್ ಮತ್ತು ನಿಕೋಬಾರ್ ಪ್ರದೇಶದ ರಾಜಧಾನಿ ಹೆಸರು ಪೋರ್ಟ್ ಬ್ಲೇರ್. ಪೋರ್ಟ್ ಬ್ಲೇರ್. ಈ ದ್ವೀಪ ಸಮೂಹವನ್ನು ಸಾಮಾನ್ಯವಾಗಿ 3 ಜಿಲ್ಲೆಗಳಲ್ಲಿ ವಿಭಜಿಸಲಾಗಿದೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು 3 ಜಿಲ್ಲೆಗಳನ್ನಾಗಿ ವಿಭಜನೆ ಮಾಡಲಾಗಿದೆ. ಒಂದು ನಿಕೋಬಾರ್ ಜಿಲ್ಲೆ, ಅದರ ಕೇಂದ್ರ ಕಾರ್ ನಿಕೋಬಾರ್. 2 ದಕ್ಷಿಣ ಅಂಡಮಾನ್, ಸೌತ್ ಅಂಡಮಾನ್, ಇದರ ಕೇಂದ್ರ ಪೋರ್ಟ್ ಬ್ಲೇರ್. ಉತ್ತರ ಮತ್ತು ಮಧ್ಯ ಅಂಡಮಾನ್. 3ನೇದು ಉತ್ತರ ಮತ್ತು ಮಧ್ಯ ಅಂಡಮಾನ್, ಇದರ ಕೇಂದ್ರ ಮುಯಿಬುಂದೇರ್. ಇದರ ಕೇಂದ್ರ ಮುಯಿಬುಂದೇರ್. ಸ್ನೇಹಿತರೆ, ಅಂಡಮಾನ್ ಮತ್ತು ನಿಕೋಬಾರ್ಗಳನ್ನು 3 ಜಿಲ್ಲೆಗಳಾಗಿ ವಿಭಜಿಸಲಾಗಿದೆ. ಒಂದು ನಿಕೋಬಾರ್ ಜಿಲ್ಲೆ, ಅದರ ಕೇಂದ್ರ ಕಾರ್ ನಿಕೋಬಾರ್. 2ನೇದು ದಕ್ಷಿಣ ಅಂಡಮಾನ್ ಅಥವಾ ಸೌತ್ ಅಂಡಮಾನ್, ಇದರ ಜಿಲ್ಲಾ ಕೇಂದ್ರ ಪೋರ್ಟ್ ಬ್ಲೇರ್. 3ನೇದು ಉತ್ತರ ಮತ್ತು ಮಧ್ಯ ಅಂಡಮಾನ್, ಇದರ ಜಿಲ್ಲಾ ಕೇಂದ್ರ ಮುಯಿಬುಂದೇರ್. ಮುಯಿಬುಂದೇರ್. ಸ್ನೇಹಿತರೆ, ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿರುವಂತಹ ಭೂಸೇನೆ, ವಾಯುಸೇನೆ, ನೌಕಾಸೇನೆಗಳು ಬೇರೆ ಬೇರೆ ಕಡೆಗಳಲ್ಲಿ ತಮ್ಮ ಕಮಾಂಡನ್ನು ಹೊಂದಿರೋದನ್ನು ನೋಡ್ತೀವಿ. ಆದರೆ ದೇಶದ ಒಂದು ಕಡೆಯಲ್ಲಿ, ಕೇವಲ ಒಂದೇ ಒಂದು ಕಡೆಯಲ್ಲಿ 3 ಸೇನೆಗಳ ಏಕೀಕೃತವಾದಂಥ ಸೇನಾ ಕಮಾಂಡ್ ಇರೋದನ್ನು ಕಾಣ್ತೇವೆ. ಅದು ಎಲ್ಲಿ ಎನ್ನುವಂಥ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೇನಂತ ಉತ್ತರ ಕೊಡ್ತೀರಿ? ಅದು ಅಂಡಮಾನ್ ಮತ್ತು ನಿಕೋಬಾರ್. ಅದು ಅಂಡಮಾನ್ ಮತ್ತು ನಿಕೋಬಾರ್. ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಭೂಸೇನೆ, ವಾಯುಸೇನೆ, ನೌಕಾಸೇನೆಗಳ ಏಕೀಕೃತವಾದ ಸೇನಾ ಕಮಾಂಡ್ ಇರೋದನ್ನು ನೋಡ್ತೀವಿ. ಬಂಧುಗಳೇ, ಈ ಪ್ರಶ್ನೆ ಬಂದಿತ್ತು. ಹೀಗಾಗಿರೋದ್ರಿಂದ ನೀವೆಲ್ಲ ಕೂಡ ಅದನ್ನು ಗಮನದಲ್ಲಿಟ್ಕೋಬೇಕು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಥರದ ಅಂಶಗಳ ಮೇಲೆ ಅನೇಕ ಸಲ ಪ್ರಶ್ನೆಗಳನ್ನು ಕೇಳಲಾಗತ್ತೆ. ಭಾರತದ ಪ್ರಮುಖವಾದಂತಹ ದ್ವೀಪಗಳಲ್ಲಿ ಒಂದಂಥ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅನ್ನೋದು ಪ್ರಶ್ನೆ. 2011ರ ಜನಗಣತಿಯ ಪ್ರಕಾರ 3,80,000 ಜನ ಈ ಭಾಗದಲ್ಲಿ ವಾಸಿಸ್ತಾ ಇರೋದನ್ನು ನೋಡ್ತೀವಿ. ಇನ್ನೊಂದು ವಿಶೇಷ ಅಂತಂದರೆ, ಈ ಭಾಗದಲ್ಲಿ ಶತಮಾನಗಳಿಂದ ಆದಿವಾಸಿ ಜೀವನವನ್ನೇ ಆಚರಿಸಿಕೊಂಡು ಬರ್ತಾ ಇರುವಂಥ ಅನೇಕ ಜನಾಂಗಗಳನ್ನು ನೋಡ್ತೀವಿ. ಅವರು ಶಿಲಾಯುಗದಲ್ಲಿ ಯಾವ ರೀತಿಯಲ್ಲಿದ್ದರೋ ಹೆಚ್ಚು ಕಡಿಮೆ ಅದೇ ರೀತಿಯ ಬದುಕನ್ನೇ 2020-21ರಲ್ಲೂ ಕೂಡ ಆಚರಿಸ್ತಾ ಇದ್ದಾರೆ. ಅಂತಹ ಜನಾಂಗಗಳು ಈ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹದಲ್ಲಿ ನೋಡಬಹುದು. ಅಂತಹ ಜನಾಂಗಗಳ ಒಂದೆರಡು ಹೆಸರುಗಳನ್ನು ನೋಡೋಣ. ಒಂದು ಜರ್ವಾ. ಜರ್ವಾ ಬುಡಕಟ್ಟು ಜನಾಂಗ, ಆದಿವಾಸಿ ಜನಾಂಗವಾಗಿದೆ. ಹಾಗೆಯೇ ಸೆಂಟಿನೆಲ್ಸ್. ಸೆಂಟಿನೆಲ್ಸ್ ಎನ್ನುವಂತಹ ಒಂದು ಬುಡಕಟ್ಟು ಜನಾಂಗ ಇದೇ ತರಹ ಆದಿವಾಸಿ ಜೀವನವನ್ನು ಇವತ್ತಿಗೂ ನಡೆಸ್ಕೊಂಡು ಬಂದಿದೆ. ಇದು ಆಧುನಿಕ ಸಂಪರ್ಕಕ್ಕಾಗಲಿ, ಆಧುನಿಕ ಜನಜೀವನದ ಸಂಪರ್ಕಕ್ಕಾಗಲಿ ಬಂದಿಲ್ಲ. ಸುಮಾರು ಒಂದು ಅಂದಾಜಿನ ಪ್ರಕಾರ 400ರಿಂದ 500 ಜನ ಇರಬಹುದು ಅಂತ ಅಂದ್ಕೊಳ್ಳಲಾಗಿದೆ. ಇವರು ಇವತ್ತಿಗೂ ಕೂಡ ಅದೇ ಆದಿವಾಸಿ ಜೀವನವನ್ನು ನಡೆಸ್ಕೊಂಡು ಮುನ್ನಡೆಸ್ತಾ ಇದ್ದಾರೆ. ಸ್ನೇಹಿತರೆ, 2011ರ ಜನಗಣತಿಯ ಪ್ರಕಾರ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಎಷ್ಟು ಲಿಂಗಾನುಪಾತ ಇದೆ ಅನ್ನುವಂಥದ್ದು.
ಇಲ್ಲಿರುವಂಥ ಲಿಂಗಾನುಪಾತದ ಪ್ರಮಾಣ 878. ಅಂತಂದರೆ 1,000 ಪುರುಷರಿಗೆ 878 ಮಹಿಳೆಯರು ಲಭ್ಯವಿದ್ದಾರೆ. ಹಾಗಾದರೆ ಈ ಪ್ರದೇಶದಲ್ಲಿ ಯಾವ್ಯಾವ ಧರ್ಮಾವಲಂಬಿಗಳು ಎಷ್ಟೆಷ್ಟಿದ್ದಾರೆ ಅನ್ನೋದನ್ನು ನೋಡೋಣ. ಹಿಂದೂಗಳು 69.45 ರಷ್ಟಿದ್ದಾರೆ. ಹಿಂದೂಗಳು 69.45 ರಷ್ಟಿದ್ದಾರೆ. 69.45 ರಷ್ಟಿದ್ದಾರೆ. ಕ್ರಿಶ್ಚಿಯನ್ ಮತಾವಲಂಬಿಗಳು 21.7 ರಷ್ಟಿದ್ದಾರೆ. 21.7 ರಷ್ಟಿದ್ದಾರೆ. ಮುಸ್ಲಿಂ ಜನಾಂಗ 8 ರಷ್ಟಿದೆ. 8 ರಷ್ಟಿದೆ. ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಅದೇನಪ್ಪ ಅಂತಂದರೆ ಭಾರತದಲ್ಲಿರುವಂತಹ ಏಕೈಕ ಜ್ವಾಲಾಮುಖಿ ಯಾವುದು ಅಂತ, ಮತ್ತು ಅದು ಎಲ್ಲಿದೆ ಅನ್ನುವಂಥದ್ದು. ಭಾರತದಲ್ಲಿರುವಂತಹ ಸಕ್ರಿಯವಾದಂತಹ ಏಕೈಕ ಜ್ವಾಲಾಮುಖಿ ಇರುವಂಥದ್ದು ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ. ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿರುವಂತಹ ಬ್ಯಾರನ್ ಐಲ್ಯಾಂಡ್ನಲ್ಲಿ ಸಕ್ರಿಯವಾದಂತಹ ಆಕ್ಟಿವ್ ವಾಲ್ಕೆನೋ ಅಥವಾ ಆಕ್ಟಿವ್ ಜ್ವಾಲಾಮುಖಿಯನ್ನು ನೋಡಬಹುದು. ಇತ್ತೀಚೆಗೆ 2017ನೇ ಇಸ್ವಿಯಲ್ಲಿ ಅದು ಸ್ಫೋಟಗೊಂಡಿತ್ತು. ಬಂಧುಗಳೇ, ಅಂಡಮಾನ್ ಮತ್ತು ನಿಕೋಬಾರ್ ಎಂದ ತಕ್ಷಣ ಸ್ವತಂತ್ರ ಭಾರತದ ಆ ಮಹಾನ್ ಚಳವಳಿಯ ನೆನಪಾಗುತ್ತೆ. ಈ ದೇಶದ ಮಹಾನ್ ಕ್ರಾಂತಿಕಾರಿ ಯುವ ನೇತಾರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬ್ರಿಟಿಷರಿಗೆ ಸೆಡ್ ಹೊಡೆದು ಮೊದಲ ಬಾರಿಗೆ ಭಾರತದ ರಾಷ್ಟ್ರ ಧ್ವಜವನ್ನ ಹಾರಿಸೋದ್ರ ಮೂಲಕ ಈ ನಾಡು ಸರ್ವತಂತ್ರ ಸ್ವತಂತ್ರ ಅಂತ ಘೋಷಿಸಿ ತನ್ನ ಪದಚಿಹ್ನೆಗಳನ್ನು ಮೊದಲು ಇಟ್ಟಿರುವಂತಹ ಸ್ಥಳ ಈ ಅಂಡಮಾನ್ ಮತ್ತು ನಿಕೋಬಾರ್. ಯಾವ ಸ್ಥಳದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸರು ತಮ್ಮ ಪಾದಾರ್ಪಣೆಗಳನ್ನು ಮಾಡಿ ಅಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ಈ ದೇಶ ಸರ್ವತಂತ್ರ ಸ್ವತಂತ್ರ ಅಂತ ಘೋಷಿಸಿದ್ರು, ಅಂತಹ ನಾಡಿನಲ್ಲಿ ಇರುವಂತಹ ಒಂದು ಐಲ್ಯಾಂಡಿಗೆ ಇವತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತ ಪುನರ್ನಾಮಕರಣ ಮಾಡಿದೆ. ಅಷ್ಟೇ ಅಲ್ಲ, ಅಲ್ಲಿರುವಂತಹ 12 ಐಲ್ಯಾಂಡ್ಗಳಿಗೆ ಒಂದಕ್ಕೆ ಶಹೀದ್ ಐಲ್ಯಾಂಡ್ ಅಂತನೂ ಮತ್ತೊಂದಕ್ಕೆ ಸ್ವರಾಜ್ ಐಲ್ಯಾಂಡ್ ಅಂತನೂ ಘೋಷಿಸಿರೋದನ್ನು ನೋಡ್ತೀವಿ. ಅದಕ್ಕೆ ಪುನರ್ನಾಮಕರಣ ಮಾಡಿರೋದನ್ನು ನೋಡ್ತೀವಿ. 2018ರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು 2 ದಿನಗಳ ಭೇಟಿಗಾಗಿ ಅಂಡಮಾನಿಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿರುವಂಥ ರೋಸ್ ಐಲ್ಯಾಂಡನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಐಲ್ಯಾಂಡ್ ಅಂತ ಪುನರ್ನಾಮಕರಣ ಮಾಡ್ತಾರೆ. ನೈಲಿ ಐಲ್ಯಾಂಡನ್ನು ಶಹೀದ್ ಐಲ್ಯಾಂಡ್ ಅಂತಲೂ, ಹ್ಯಾವ್ಲಾಕ್ ಐಲ್ಯಾಂಡನ್ನು ಸ್ವರಾಜ್ ಐಲ್ಯಾಂಡ್ ಅಂತಲೂ ಪುನರ್ನಾಮಕರಣ ಮಾಡಿ ದೇಶದಲ್ಲಿ ಒಂದು ಹೊಸ ಇತಿಹಾಸವನ್ನು ಅವರು ಬರೀತಾರೆ. ಈ ದ್ವೀಪ ಸಮೂಹಕ್ಕೆ ಬಂದಂತಹ ಸುಭಾಷ್ ಚಂದ್ರ ಬೋಸರು ರಾಷ್ಟ್ರಧ್ವಜವನ್ನು ಹಾರಿಸಿದಂತಹ 75ನೇ ವರ್ಷದ ಸವಿ ನೆನಪಿಗಾಗಿ ಈ ಕಾರ್ಯಕ್ರಮ ನಡೆದಿರುತ್ತೆ. ಸ್ನೇಹಿತರೆ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಖಂಡಿತವಾಗಿಯೂ ಇಂತಹ ವಿಷಯದ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ನೀವು ನೆನಪಿಟ್ಕೊಳ್ತೀರಲ್ವಾ? ರೋಸ್ ಐಲ್ಯಾಂಡ್ ಸುಭಾಷ್ ಚಂದ್ರ ಐಲ್ಯಾಂಡ್ ಅಂತ ನಾಮಕರಣ. ರೋಸ್ ಐಲ್ಯಾಂಡನ್ನು ಸುಭಾಷ್ ಚಂದ್ರ ಐಲ್ಯಾಂಡ್ ಅಂತ ನಾಮಕರಣ ಮಾಡಲಾಗಿದೆ. ನೈಲಿ ಐಲ್ಯಾಂಡನ್ನು ಶಹೀದ್ ಐಲ್ಯಾಂಡ್ ಅಂತ ನಾಮಕರಣ ಮಾಡಲಾಗಿದೆ. ಹ್ಯಾವ್ಲಾಕ್ ಐಲ್ಯಾಂಡನ್ನು ಸ್ವರಾಜ್ ಐಲ್ಯಾಂಡ್ ಅಂತ ಮರು ನಾಮಕರಣ ಮಾಡಲಾಗಿದೆ. ನೀವೆಲ್ಲ ಇದನ್ನು ನೆನಪಿಟ್ಕೊಳ್ತೀರಿ ಅಂತ ನಾವು ಅಂದ್ಕೊಂಡಿದ್ದೇವೆ. ಇದೇ ನೋಡಿ ಸುಭಾಷ್ ಚಂದ್ರ ಬೋಸ್ ಐಲ್ಯಾಂಡ್. ಇದು ಸುಭಾಷ್ ಚಂದ್ರ ಬೋಸ್ ಐಲ್ಯಾಂಡ್. ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹದಲ್ಲಿ ಯಾವ್ಯಾವ ಭಾಷೆಯನ್ನು ಮಾತನಾಡುವಂತಹ ಜನ ಇದ್ದಾರೆ
ಅಂತ ನೋಡೋಣ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ ಹೆಚ್ಚಾಗಿ ಬೆಂಗಾಲಿಯನ್ನು ಮಾತಾಡುವಂತಹ ಜನರನ್ನು ಕಾಣ್ತೀವಿ. 28.49% ಜನ ಬೆಂಗಾಲಿಯನ್ನು ಮಾತಾಡ್ತಾರೆ. ಹಿಂದಿಯನ್ನು ಮಾತನಾಡುವಂತಹ ಸಂಖ್ಯೆ 19.29%. ಹಿಂದಿ 19.29%. ತಮಿಳನ್ನು ಮಾತನಾಡುವಂಥರ ಸಂಖ್ಯೆ 15.02%. 15.02%. ಇನ್ನು ತೆಲುಗು ಮಾತನಾಡುವಂಥವ್ರ ಸಂಖ್ಯೆಯೂ ಅಲ್ಲಿದೆ. ಅದೆಷ್ಟು ಅಂತಂದರೆ 13.24%. 13.24%. ಸ್ಥಳೀಯವಂತಹ ನಿಕೋಬಾರಿ ಭಾಷೆಯನ್ನು ಮಾತಾಡುವಂಥರ ಸಂಖ್ಯೆ 7.5%. 7.5%. ಮಲಯಾಳಂ ಮಾತಾಡುವಂತಹವರ ಸಂಖ್ಯೆ 7.2%. ಹೀಗೆ ಬೇರೆ ಬೇರೆ ಭಾಷೆಗಳನ್ನು ಮಾತನಾಡುವಂಥ ಸಜ್ಜನರು ಅಂಡಮಾನ್ ಮತ್ತು ನಿಕೋಬಾರ್ದಲ್ಲಿರೋದನ್ನು ನಾವು ನೋಡ್ತೀವಿ. ಈ ದ್ವೀಪ ಸಮೂಹದಲ್ಲಿರುವಂತಹ ಪ್ರಧಾನವಾದಂತಹ ವಿತ್ತ ಚಟುವಟಿಕೆಗಳೇನು ಅನ್ನುವಂಥದ್ದು. ಇಲ್ಲಿರುವಂಥ ಪ್ರಧಾನವಾದಂಥ ಆರ್ಥಿಕ ಚಟುವಟಿಕೆ ಅಂತಂದರೆ ಅದು ಕೃಷಿ. ಸುಮಾರು 48,600 ಹೆಕ್ಟೇರ್ನಷ್ಟು ಕೃಷಿ ಭೂಮಿಯನ್ನು ಇಲ್ಲಿ ನೋಡ್ತೀವಿ. ಸುಮಾರು 48,600 ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ ಇಲ್ಲಿ ಬೆಳೆಯನ್ನು ಬೆಳೆಯಲಾಗುತ್ತೆ. ಪ್ರಧಾನವಾಗಿ ಭತ್ತ ಇಲ್ಲಿಯ ಪ್ರಮುಖವಾದಂಥ ಬೆಳೆ. ಅದಲ್ಲದೆ ಅಡಿಕೆ, ಅರಾಕನೆಟ್, ಮಾವು, ಮ್ಯಾಂಗೋ, ಸಪೋಟ, ಬಾಳೆ, ಆರೆಂಜ್, ಪಪ್ಪಾಯಿ, ಲವಂಗ, ನೋನಿ, ಬೇಳೆಕಾಳು ಇತ್ಯಾದಿಗಳು ಬೆಳೆಯೋದನ್ನು ನಾವು ಅಲ್ಲಿ ನೋಡ್ತೀವಿ. ಭತ್ತ ಅಲ್ಲಿಯ ಪ್ರಧಾನವಂತ ಬೆಳೆ. ಅದಲ್ಲದೆ ಅಡಿಕೆ, ಮಾವು, ಸಪೋಟ, ಬಾಳೆಹಣ್ಣು, ಆರೆಂಜ್, ಪಪ್ಪಾಯಿ, ನೋನಿ, ಲವಂಗ, ರಬ್ಬರ್ ಮೊದಲಾದ ಬೆಳೆಗಳನ್ನು ಕೂಡ ಅಲ್ಲಿ ಬೆಳೀತಾರೆ. ಇಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗಳಿದ್ದಾವೆ. ವಿಲೇಜ್ ಆ್ಯಂಡ್ ಹ್ಯಾಂಡಿಕ್ರಾಫ್ಟ್ ಯೂನಿಟ್ಸ್ಗಳನ್ನು ನಾವು ನೋಡಬಹುದು. ಒಟ್ಟು 1,374 ರಿಜಿಸ್ಟರ್ಡ್ ಸಣ್ಣ ಕೈಗಾರಿಕೆಗಳಿದ್ದಾವೆ. ಈ ದ್ವೀಪ ಸಮೂಹದಲ್ಲಿ 1,374 ರಿಜಿಸ್ಟರ್ಡ್ ಸಣ್ಣ ಕೈಗಾರಿಕೆಗಳಿದ್ದಾವೆ. ಇಲ್ಲಿ ಜಪಾನ್ ದೇಶದ ಸಹಯೋಗದೊಂದಿಗೆ 15 ಮೆಗಾವ್ಯಾಟ್ ಡೀಸೆಲ್ ವಿದ್ಯುತ್ ಪ್ಲಾಂಟ್ ಅನ್ನು ನಡೆಸಲಾಗ್ತಿದೆ. ಇಲ್ಲಿ ಜಪಾನ್ ದೇಶದ ಸಹಯೋಗದೊಂದಿಗೆ 15 ಮೆಗಾವ್ಯಾಟ್ ಡೀಸೆಲ್ ವಿದ್ಯುತ್ ಪ್ಲಾಂಟ್ ಅನ್ನು ನಡೆಸಲಾಗುತ್ತೆ. ಈ ಎಲ್ಲ ವಿತ್ತ ಚಟುವಟಿಕೆಗಳ ಜೊತೆಯಲ್ಲಿ ಪ್ರವಾಸೋದ್ಯಮವು ಕೂಡ ಈ ನಾಡಿಗೆ ಸಾಕಷ್ಟು ಉತ್ಪನ್ನವನ್ನು ತಂದುಕೊಡುತ್ತೆ. ಬಂಧುಗಳೇ, ತಾವೆಲ್ಲ ಇದ್ರೆ ಒಂದು ಲೈಕ್ ಕೊಡಿ ನೋಡೋಣ. ಆಗಲಿ, ಗುಡ್. ಮುಂದಿನ ದ್ವೀಪ ಅದು ಲಕ್ಷದ್ವೀಪ. ಲಕ್ಷದ್ವೀಪ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಅನೇಕ ಪ್ರಶ್ನೆಗಳನ್ನು ಕೇಳಲಾಗುವಂತಹ ದ್ವೀಪ ಇದು ಲಕ್ಷದ್ವೀಪ. ಭಾರತದ ಮುಖ್ಯ ಭೂಮಿಯಿಂದ ಸುಮಾರು 250 ಕಿಲೋಮೀಟರ್ ದೂರದಲ್ಲಿದೆ ಲಕ್ಷದ್ವೀಪ್. ಒಟ್ಟು 36 ದ್ವೀಪಗಳ ಸಮೂಹವಾಗಿದೆ ಲಕ್ಷದ್ವೀಪ್. ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು ದ್ವೀಪ ಸಮುದ್ರದ ನೀರಿನಲ್ಲಿ ಮುಳುಗಿ ಹೋಗಿರೋದ್ರಿಂದ ಈಗ ಪ್ರಸ್ತುತ ನಮ್ಮ ಲೆಕ್ಕಕ್ಕೆ ಸಿಗ್ತಾ ಇರುವಂಥದ್ದು 35 ದ್ವೀಪಗಳು. ಪ್ರಸ್ತುತ ಲಕ್ಷದ್ವೀಪದಲ್ಲಿ ನಮ್ಮ ಲೆಕ್ಕಕ್ಕೆ ಸಿಗ್ತಾ ಇರುವಂಥ ದ್ವೀಪಗಳ ಸಂಖ್ಯೆ ಎಷ್ಟು? 35. ಒಂದು ದ್ವೀಪ ನೀರಿನಲ್ಲಿ ಸಬ್ಮರ್ಜ್ ಆಗಿದೆ. ಈ ದ್ವೀಪ ಸಮೂಹ ಒಂದು
ಜಿಲ್ಲೆಯನ್ನು ಹೊಂದಿದೆ. ಲಕ್ಷದ್ವೀಪ ಎಷ್ಟು ಜಿಲ್ಲೆಗಳನ್ನು ಹೊಂದಿದೆ? ಕೇವಲ ಒಂದೇ ಒಂದು. ಈ ಒಂದು ಜಿಲ್ಲೆಯನ್ನು 10 ಸಬ್ ಡಿವಿಷನ್ಗಳಾಗಿ ಡಿವೈಡ್ ಮಾಡಲಾಗಿದೆ. 10 ಉಪವಿಭಾಗಗಳಾಗಿ ವಿಭಜಿಸಿರೋದನ್ನು ನಾವು ನೋಡ್ತೀವಿ. ಲಕ್ಷದ್ವೀಪದಲ್ಲಿ ಇರುವಂತಹ ಪ್ರಮುಖ ದ್ವೀಪಗಳು ಅಂತಂದರೆ ಕರವತ್ತಿ, ಆಗತ್ತಿ, ಮಿನಿಕಾಯ್, ಅಮ್ಮನಿ ಮೊದಲಾದಂಥವುಗಳನ್ನು ನೋಡಬಹುದು. ಪ್ರಮುಖ ದ್ವೀಪಗಳು ಕರವತ್ತಿ ದ್ವೀಪ, ಅಗತ್ತಿ ದ್ವೀಪ, ಮಿನಿಕಾಯ್ ದ್ವೀಪ, ಅಮನಿ ದ್ವೀಪ. ಲಕ್ಷದ್ವೀಪದ ರಾಜಧಾನಿ ಯಾವುದು ಅನ್ನುವಂಥದ್ದು ಪ್ರಶ್ನೆ. ಅನೇಕ ಸಲ ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ ಸ್ನೇಹಿತರೆ. ಹೀಗಿರೋದ್ರಿಂದ ನೆನ್ಪಿಟ್ಕೋಬೇಕು. ಲಕ್ಷದ್ವೀಪದ ರಾಜಧಾನಿ ಕರವತ್ತಿ. ಲಕ್ಷದ್ವೀಪದ ರಾಜಧಾನಿ ಕರವತ್ತಿ. ಲಕ್ಷದ್ವೀಪವನ್ನು ಕೇರಳದ ಹೈಕೋರ್ಟ್ ವ್ಯಾಪ್ತಿಗೆ ಸೇರಿಸಲಾಗಿದೆ. ಲಕ್ಷದ್ವೀಪದ ಹೈಕೋರ್ಟಿನ ವ್ಯಾಪ್ತಿ ಯಾವುದು? ಅದು ಕೇರಳ. ಇತ್ತೀಚೆಗೆ ಅಲ್ಲಿಯ ಅಡ್ಮಿನಿಸ್ಟ್ರೇಟರ್ ಅವರು ಲಕ್ಷದ್ವೀಪವನ್ನು ಕರ್ನಾಟಕದ ಹೈಕೋರ್ಟ್ ವ್ಯಾಪ್ತಿಗೆ ತರಬೇಕು ಅಂತ ಪ್ರಸ್ತಾಪವನ್ನು ಕೇಂದ್ರ ಸರ್ಕಾರದ ಮುಂದಿಟ್ಟಿರೋದನ್ನು ನಾವು ನೋಡ್ತೀವಿ. ಹಾಗೇನಾದರೂ ಅದು ಜಾರಿ ಆದರೆ ಖಂಡಿತ ನಾವೆಲ್ಲ ನೆನ್ಪಿಟ್ಕೊಳ್ಬೇಕು. ಯಾಕೆ ಅಂತಂದರೆ ಅದು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳುವಂಥ ಪ್ರಶ್ನೆ ಯಾದೀತು. ಲಕ್ಷದ್ವೀಪದ ಹೈಕೋರ್ಟ್ ಯಾವುದು ಅಂತಂದರೆ ಒಂದು ವೇಳೆ ಹೊಸ ಆದೇಶ ಜಾರಿಯಾದರೆ ಅದು ಕರ್ನಾಟಕ ಆಗುತ್ತೆ. ಈಗಿನ ತನಕ ಅದು ಕೇರಳ. ಲಕ್ಷದ್ವೀಪದ ಇನ್ನೊಂದು ವಿಶೇಷ ಅಂತಂದರೆ ಅದು 9 ಡಿಗ್ರಿ ಚಾನಲ್. ಸ್ನೇಹಿತರೆ, 9 ಡಿಗ್ರಿ ಚಾನಲ್ ಎಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಏನಂತ ಉತ್ತರ ಕೊಡ್ತೀರಿ? ಅದಕ್ಕೆ ಉತ್ತರ ಲಕ್ಷದ್ವೀಪ್. ಚಾನಲ್ ಅಂದ್ರೇನು ಅನ್ನುವಂಥದ್ದು ಪ್ರಶ್ನೆ. ಚಾನಲ್ ಅಂತಂದರೆ ಎರಡು ಭೂಸ್ವರೂಪದ ನಡುವೆ, ಎರಡು ಭೂಭಾಗದ ನಡುವೆ ವಿಶಾಲವಾಗಿ ಹರಡಿರುವಂತಹ, ಹರಿತಾ ಇರುವಂತಹ ನೀರಿರುವಂತಹ ಸ್ಥಳ. ಯಾವ ಎರಡು ಭೂಸ್ವರೂಪದ ನಡುವೆ ವಿಶಾಲವಾಗಿ ನೀರು ಹರಿತಾ ಇದೆಯೋ ಅಂತಹ ಭಾಗಗಳನ್ನು ನಾವು ಚಾನಲ್ ಅಂತ ಹೇಳ್ತೀವಿ. ಇಲ್ಲಿ ತೆಗೆದುಕೊಳ್ತೀರಿ ಅಂತ ಅಂದರೆ ಲಾಕ್ಷದ್ವೀಪ್ ಹಾಗೂ ಅಮನಿಕಾಯ್ ದ್ವೀಪಗಳ ನಡುವೆ ಸುಮಾರು 200 ಕಿಲೋಮೀಟರ್ ಅಂತರ ಇದೆ. ಅಲ್ಲಿ ಅರಬ್ಬಿ ಸಮುದ್ರದ ನೀರು ಹರಿಯುತ್ತೆ. ಆ ಭಾಗದಲ್ಲಿ ಆ 200 ಕಿಲೋಮೀಟರ್ ಅಂತರದಲ್ಲಿ ಅರಬ್ಬಿ ಸಮುದ್ರ ತನ್ನ ನೀರನ್ನು ಹರಿಸೋದನ್ನು ನೋಡ್ತೀವಿ. ಅಲೆಗಳು ಅಲ್ಲಿ ತೇಲಾಡೋದನ್ನು ನೋಡ್ತೀವಿ. ಹೀಗಾಗಿರೋದ್ರಿಂದ ಆ ಜಾಗಕ್ಕೆ ಚಾನಲ್ ಅಂತ ಕರಿತೀವಿ. ಅದನ್ನು 9 ಡಿಗ್ರಿ ಚಾನಲ್ ಅಂತ ಯಾಕೆ ಕರಿತೀವಿ ಅಂತಂದರೆ ಅಲ್ಲಿ 9 ಡಿಗ್ರಿ ಅಕ್ಷಾಂಶ ಇದೆ. ಸ್ನೇಹಿತರೆ, ಅಲ್ಲಿ 9 ಡಿಗ್ರಿ ಅಕ್ಷಾಂಶ ಹಾಯ್ದು ಹೋಗುತ್ತೆ. ಹೀಗಾಗಿರೋದ್ರಿಂದ ಅದನ್ನು 9 ಡಿಗ್ರಿ ಚಾನಲ್ ಅಂತ ಕರೆದಿದ್ದಾರೆ. ಇಲ್ಲಿ ಪ್ರಶ್ನೆ ಬಂದರೂ ಬಂದೀತು, 9 ಡಿಗ್ರಿ ಚಾನಲ್ ಎಲ್ಲಿದೆ ಅಂತ. ಅದು ಲಾಕ್ಷದ್ವೀಪ್ ಎನ್ನುವಂಥ ದ್ವೀಪ ಮತ್ತು ಅಮನಿಕಾಯ್ ಎನ್ನುವಂತಹ ದ್ವೀಪ, ಇವೆರಡರ ನಡುವೆ 9 ಡಿಗ್ರಿ ಚಾನಲ್ ಇರೋದನ್ನು ನಾವು ನೋಡ್ತೀವಿ. ಕೆಲವೊಂದು ಸಲ ಸ್ಟ್ರೈಟ್ ಎನ್ನುವುದರ ಬಗ್ಗೆನೂ ಕೇಳಿರ್ತೀವಿ. ಸಾಮಾನ್ಯವಾಗಿ ಭೂಗೋಳದಲ್ಲಿ ಇದು ಬರುತ್ತೆ. ಉದಾಹರಣೆಗೆ ಪಾಕ್ ಸ್ಟ್ರೈಟ್. ಪಾಕ್ ಸ್ಟ್ರೈಟ್ ಎಲ್ಲಿದೆ ಅನ್ನುವಂಥದ್ದು. ಪಾಕ್ ಸ್ಟ್ರೈಟ್ ಇರುವಂಥದ್ದು ಭಾರತ ಮತ್ತು ಶ್ರೀಲಂಕಾದ ನಡುವೆ. ಈ ಸ್ಟ್ರೈಟ್ ಇದೆಯಲ್ಲ, ಪಾಕ್ ಸ್ಟ್ರೈಟ್, ಅದು ತುಂಬ ಕಡಿಮೆ ಜಾಗದಲ್ಲಿ ನೀರು ಹರಿಯುತ್ತೆ. ಅಲ್ಲಿ ಭಾರತ ಮತ್ತು ಶ್ರೀಲಂಕಾದ ನಡುವೆ ಇರುವಂತಹ ಅಂತರ ಇದೆಯಲ್ಲ, ಫಿಸಿಕಲ್ ಡಿಸ್ಟೆನ್ಸ್ ಇದೆಯಲ್ಲ, ಅದು ತುಂಬ ಕಡಿಮೆ ಇದೆ. ಹೀಗಾಗಿ ಎಲ್ಲಿ ಎರಡು ಭೂಪ್ರದೇಶದ ನಡುವೆ ಕಡಿಮೆ ಜಾಗದಲ್ಲಿ ನೀರು ಹರಿದೋಗುತ್ತೋ, ಅದರಲ್ಲೂ ಸಮುದ್ರದ ನೀರು ಹರಿದೋಗುತ್ತೋ, ಅದನ್ನು ಸ್ಟ್ರೈಟ್ ಅಂತ ಕರಿತೀವಿ. ಅದೇ
ಆ ಅಂತರ 150, 200, 300 ಕಿಲೋಮೀಟರ್ಗಳ ಅಷ್ಟು ದೂರ ಇದ್ರೆ ಅದನ್ನ ಚಾನಲ್ ಅಂತ ಕರಿತೀವಿ. ಇದು ನಮಗೆ ಗೊತ್ತಿರಬೇಕು. ಸ್ನೇಹಿತರೆ, ನಿಮಗಿದು ಗೊತ್ತಾ? ಸಮುದ್ರದ ಒಳಗಡೆ ಕೂಡ ಒಂದು ಪರ್ವತ ಇರುತ್ತೆ. ಅಲ್ಲೂ ಒಂದು ಪ್ರಸ್ಥಭೂಮಿ ನಿರ್ಮಾಣ ಆಗುತ್ತೆ ಅಂದ್ರೆ ಆಶ್ಚರ್ಯ ಅಲ್ವಾ? ನಿಜ. ನಮ್ಮ ದೇಶದ ಪಶ್ಚಿಮ ಕರಾವಳಿ ಹಾಗೂ ಲಕ್ಷದ್ವೀಪ ಐಲ್ಯಾಂಡ್ ನಡುವೆ ಅರಬ್ಬಿ ಸಮುದ್ರದ ಮಧ್ಯದಲ್ಲಿ ಒಂದು ಬೃಹತ್ ಪರ್ವತವಿದೆ. ಅದೊಂದು ಪ್ರಸ್ಥಭೂಮಿಯನ್ನು ನಿರ್ಮಾಣ ಮಾಡಿದೆ. ಅದರ ಹೆಸರು ಚಾಗೋಸ್ ಲ್ಯಾಕ್ದಿವ್ ರಿಡ್ಜ್. ಚಾಗೋಸ್ ಲ್ಯಾಕ್ದಿವ್ ರಿಡ್ಜ್. ಇದನ್ನ ಚಾಗೋಸ್ ಲ್ಯಾಕ್ದಿವ್ ಪ್ಲಾಟ್ಯೂ ಅಂತ ಕೂಡ ಕರೀತಾರೆ. ಚಾಗೋಸ್ ಲ್ಯಾಕ್ದಿವ್ ಪ್ಲಾಟ್ಯೂ ಅಂತ ಕೂಡ ಕರೀತಾರೆ. ಸ್ನೇಹಿತರೆ, ಈ ಚಿತ್ರದಲ್ಲಿ ತಾವು ಗಮನಿಸಬೇಕು, ಇದು ಭಾರತದ ಪಶ್ಚಿಮ ಕರ್ಸರ್ ನೋಡಿ, ಭಾರತದ ಪಶ್ಚಿಮದ ಭಾಗ ಇದು. ಈ ಪಶ್ಚಿಮ ತೀರ ಮತ್ತು ಇಲ್ಲಿರುವಂತಹ ಲಕ್ಷದ್ವೀಪ್ ಈ ಭಾಗದ ನಡುವೆ ಇಲ್ಲೊಂದು ಪರ್ವತ ಇದೆ. ಇದು ಸಮುದ್ರದ ನಡುವೆ ಮುಳುಗಿದೆ. ಸಮುದ್ರದ ಒಳಗಡೆ ಇರುವಂಥ ಪರ್ವತ ಇದು. ಅದು ಒಂದು ಪ್ಲಾಟ್ಯೂವನ್ನು ನಿರ್ಮಾಣ ಮಾಡಿದೆ. ಇದೊಂದು ಪ್ಲಾಟ್ಯೂವನ್ನು ನಿರ್ಮಾಣ ಮಾಡಿದೆ. ಇದನ್ನು ನಾವು ಏನಂತ ಕರಿತೀವಿ? ಚಾಗೋಸ್ ಲ್ಯಾಕ್ದಿವ್ ರಿಡ್ಜ್. ಇಟ್ಸ್ ಆಲ್ಸೋ ನೋನ್ ಆಸ್ ಚಾಗೋಸ್ ಲ್ಯಾಕ್ದಿವ್ ಪ್ಲಾಟ್ಯೂ. ಚಾಗೋಸ್ ಲ್ಯಾಕ್ದಿವ್ ಪ್ಲಾಟ್ಯೂ. ನೆನ್ಪಿಟ್ಕೊಳ್ತೀರಲ್ವಾ? ಇದೊಂದು ಜ್ವಾಲಾಮುಖಿ ಪರ್ವತ. ಇದೊಂದು ಜ್ವಾಲಾಮುಖಿ ಪರ್ವತ. ಜ್ವಾಲಾಮುಖಿ ರಿಡ್ಜ್, ವಾಲ್ಕೆನಿಕ್ ರಿಡ್ಜ್. ವಾಲ್ಕೆನಿಕ್ ರಿಡ್ಜ್ ಇದು ಅರಬ್ಬಿ ಸಮುದ್ರದಲ್ಲಿದೆ. ಎಷ್ಟು ದೂರ ವ್ಯಾಪಿಸಿದೆ ಅಂತಂದ್ರೆ ಕೇವಲ ಲಕ್ಷದ್ವೀಪ ಅಷ್ಟೇ ಅಲ್ಲ, ಪಕ್ಕದಲ್ಲಿರುವಂತಹ ಮಾಲ್ದೀವ್ಸ್, ಚಾಗೋಸ್ ಆರ್ಚಿಪೆಲಾಗೋ ಈ ಮೊದಲಾದ ಪ್ರದೇಶಗಳನ್ನು ಕೂಡ ಇದು ವ್ಯಾಪಿಸಿರೋದನ್ನು ನೋಡ್ತೀವಿ. ಹೀಗಾಗಿ ನಮ್ಮ ಲಕ್ಷದ್ವೀಪ ಐಲ್ಯಾಂಡನ್ನು, ಲಕ್ಷದ್ವೀಪ ದ್ವೀಪ ಸಮೂಹವನ್ನು ಅಧ್ಯಯನ ಮಾಡಬೇಕಿದ್ರೆ ಬರುವಂತಹ ಮಹತ್ವದ ಸಂಗತಿ ಸಮುದ್ರದ ಒಳಗಿರುವಂತಹ ಜ್ವಾಲಾಮುಖಿ ಪರ್ವತ, ಅದರ ಶಿಖರ, ಅದು ನಿರ್ಮಾಣ ಮಾಡುವಂತಹ ಪ್ರಸ್ಥಭೂಮಿ. ಇದೆಲ್ಲವೂ ಕೂಡ ನಮಗೆ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯ ದೃಷ್ಟಿಯಿಂದ ಮಹತ್ವದ್ದು. ನೆನಪಿನಲ್ಲಿಟ್ಕೋಬೇಕು ಬಂಧುಗಳೇ. ಲಕ್ಷದ್ವೀಪ್ ಅಂದ ತಕ್ಷಣ ನಮಗೆ ಮಾಡರ್ನ್ ಯುಗ ನೆನಪಾಗುತ್ತೆ. ಆದರೆ ಕೇವಲ ಇತ್ತೀಚೆಗಷ್ಟೇ ಅಲ್ಲ, ಅದು ಶತಮಾನಗಳ ಹಿಂದೆ. ಅಷ್ಟೇ ಏಕೆ, ಸಾವಿರಾರು ವರ್ಷಗಳಿಂದ ಮಾನವ ನೆಲೆಯನ್ನು ಕಂಡುಕೊಂಡಂತಹ ದ್ವೀಪ ಸಮೂಹ ಅದು. 1500 BCಯಲ್ಲಿಯೇ ಅಲ್ಲಿ ಮಾನವ ವಾಸಿಸ್ತಾ ಇದ್ದ ಎನ್ನುವಂತಹ ದಾಖಲೆಗಳು ನಮಗೆ ಇಂದು ಉಪಲಬ್ಧವಿದೆ. ಬಹಳ ಐತಿಹಾಸಿಕ ಪ್ರಸಿದ್ಧವಾದಂಥ ಪುಸ್ತಕ ಪ್ಯಾರಿಪ್ಲಸ್ ಆಫ್ ಎರಿಥ್ರಿಯನ್ ಸಿ. ಪ್ಯಾರಿಪ್ಲಸ್ ಆಫ್ ಎರಿಥ್ರಿಯನ್ ಸಿ ನಾವೆಲ್ಲ ಕೇಳಿರ್ತೀವಿ ಇದರ ಹೆಸರನ್ನ. ಈ ಪುಸ್ತಕದಲ್ಲಿ ಲಕ್ಷದ್ವೀಪದಲ್ಲಿರುವಂತಹ ಜನರು, ಜನಾಂಗದ ಬಗ್ಗೆ ಉಲ್ಲೇಖ ಇರೋದನ್ನು ನೋಡ್ತೀವಿ. ಹಾಗೆಯೇ ಬೌದ್ಧ ಮತಾವಲಂಬಿಗಳು ಬರೆದಿರುವಂತಹ ಜಾತಕ ಕಥೆಗಳು, ಈ ಪುಸ್ತಕದಲ್ಲಿಯೂ ಕೂಡ ಲಕ್ಷದ್ವೀಪದ ಜನರ ವಾಸದ ಬಗ್ಗೆ ಮಾಹಿತಿಯನ್ನು ನೋಡ್ತೀವಿ. ಹೀಗಿರೋದ್ರಿಂದ ಲಕ್ಷದ್ವೀಪ್ ಕೇವಲ ಇವತ್ತಿನ ಇತಿಹಾಸ ಅಲ್ಲ, ಅದು ಪುರಾತನ ಇತಿಹಾಸ. ಈ ಭಾಗವನ್ನು ಚೇರ, ಚೋಳ, ಕಿಂಗ್ಡಮ್ ಆಫ್ ಕನ್ನೂರು ಮೊದಲಾದವುಗಳು ಆಡಳಿತ ಮಾಡಿರೋದನ್ನು ನೋಡ್ತೀವಿ. 1498 ಹೊತ್ತಿಗೆ ಇಲ್ಲಿಗೆ ಪೋರ್ಚುಗೀಸರ ಆಗಮನವನ್ನು ಕೂಡ ನಾವು ನೋಡ್ತೀವಿ. ಅವರು ಕೂಡ ಇದನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳಕ್ಕೆ ಪ್ರಯತ್ನಿಸ್ತಾರೆ. ಆದರೆ 1545 ಹೊತ್ತಿಗೆ ಪೋರ್ಚುಗೀಸರನ್ನ ಇಲ್ಲಿಂದ ಓಡಿಸಲಾಗುತ್ತೆ.
ನಮ್ಮ ಕರ್ನಾಟಕದ ಟಿಪ್ಪು ಸುಲ್ತಾನ್ ಅವರು ಕೂಡ ಈ ಭಾಗದಲ್ಲಿ ತಮ್ಮ ಆಡಳಿತವನ್ನು ನಡೆಸಲಿಕ್ಕೆ ಪ್ರಯತ್ನ ಪಟ್ಟಿರುವಂಥದ್ದು ಇತಿಹಾಸದ ದಾಖಲೆಗಳಲ್ಲಿ ನೋಡಬಹುದಾಗಿದೆ. ಹೀಗಾಗಿ ಲಕ್ಷದ್ವೀಪ್ ನಮ್ಮೆಲ್ಲರ ಹೆಮ್ಮೆಯ ದ್ವೀಪ. ಸ್ನೇಹಿತರೆ, 2011 ಜನಗಣತಿಯ ಪ್ರಕಾರ ಇಲ್ಲಿ 64,473 ಜನರು ಇದ್ದಾರೆ. ಇಲ್ಲಿಯ ಜನಸಾಂದ್ರತೆ ಎಷ್ಟು? 2149. ಇಲ್ಲಿಯ ಜನಸಾಂದ್ರತೆ 2149. ಪ್ರತಿ ಚದರ ಕಿಲೋಮೀಟರ್ಗೆ 2149 ಜನ ಲಕ್ಷದ್ವೀಪದಲ್ಲಿ ವಾಸಿಸ್ತಾರೆ ಅನ್ನೋದು ವಿಶೇಷ. ಭಾಷೆಯನ್ನು ಗಮನಿಸ್ತೀರಿ ಅಂತಾದರೆ ಇಲ್ಲಿಯ ಪ್ರಧಾನ ಭಾಷೆ ಮಲಯಾಳಂ. ಅದಲ್ಲದೆ ದೇವೇಹಿ, ಜೇಸೇರಿ ಮೊದಲಾಂಥ ಭಾಷೆಗಳನ್ನು ಕೂಡ ಆಡುವಂಥ ಜನರನ್ನ ಇಲ್ಲಿ ನೋಡ್ತೀವಿ. ಲಕ್ಷದ್ವೀಪದ ಇನ್ನೊಂದು ವಿಶೇಷತೆ ಅಂತಂದರೆ ಅಲ್ಲಿ ಹೆಚ್ಚು ಜನ ಮುಸ್ಲಿಂ ಬಾಂಧವರಿದ್ದಾರೆ. ಮುಸ್ಲಿಮರಲ್ಲೂ ಕೂಡ ಶಫಿ ಸ್ಕೂಲ್ ಆಫ್ ಸುನ್ನಿ ಧರ್ಮವನ್ನು ಆಚರಿಸುವಂಥವರೇ ಹೆಚ್ಚು. ಇಲ್ಲಿಯ ಆರ್ಥಿಕ ಚಟುವಟಿಕೆಯನ್ನು ನೀವು ನೋಡ್ತೀರಿ ಅಂತಾದರೆ ಇಲ್ಲಿ ಹೆಚ್ಚಾಗಿ ಮೀನುಗಾರಿಕೆ ಹಾಗೂ ತೆಂಗಿನ ಬೆಳೆಯನ್ನು ನೋಡ್ತೀವಿ. ಇಲ್ಲಿ ವಿವಿಧ ಪ್ರಭೇದದ ಪ್ರಾಣಿಗಳನ್ನು ನಾವು ನೋಡ್ಬೋದು. ಎಷ್ಟು ತರಹದ ಸ್ಪೀಸೀಸ್ಗಳು ಇಲ್ಲಿದ್ದಾವೆ ಅಂತಂದರೆ ಅದು ಸುಮಾರು 600 ತರಹದ ಸ್ಪೀಸೀಸ್ಗಳನ್ನು ಇಲ್ಲಿ ನೋಡಬಹುದಾಗಿದೆ. 600 ತರಹದ ಪ್ರಾಣಿ ಪ್ರಭೇದವನ್ನು ನಾವು ನೋಡಬಹುದು. ಅದರಲ್ಲಿ 78 ಪ್ರಭೇದಗಳು ಮುತ್ತಿನಲ್ಲಿದ್ರೆ, ಏಡಿಯಲ್ಲಿ 52 ಪ್ರಭೇದಗಳನ್ನು ಇರೋದನ್ನು ನೋಡ್ತೀವಿ. ಲಕ್ಷದ್ವೀಪ ಎನ್ನುವಂತಹ ಒಂದು ಪುಟ್ಟ ದ್ವೀಪ ಸಮೂಹದಲ್ಲೂ ಒಂದು ವಿಮಾನ ನಿಲ್ದಾಣ ಇದೆ. ಆ ವಿಮಾನ ನಿಲ್ದಾಣ ಎಲ್ಲಿದೆ ಅಂತಂದ್ರೆ ಅಗತಿ ದ್ವೀಪದಲ್ಲಿ ವಿಮಾನ ನಿಲ್ದಾಣ ಇರೋದನ್ನ ನೋಡ್ತೀವಿ. ಇಲ್ಲಿಗೆ ಕೊಚ್ಚಿನ್ ವಿಮಾನ ನಿಲ್ದಾಣದಿಂದ ಸಂಪರ್ಕವನ್ನು ಕಲ್ಪಿಸಲಾಗಿದೆ. ಸ್ನೇಹಿತರೆ, ಭಾರತದ ಸಂವಿಧಾನದ 239ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ಇಲ್ಲಿ ಒಬ್ಬ ಅಡ್ಮಿನಿಸ್ಟ್ರೇಟರ್ ಅನ್ನು ನೇಮಕ ಮಾಡ್ತಾರೆ. ಭಾರತ ಸಂವಿಧಾನದ 239ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ಒಬ್ಬ ಅಡ್ಮಿನಿಸ್ಟ್ರೇಟರ್ ಅನ್ನು ನೇಮಕ ಮಾಡ್ತಾರೆ. ಇವರು ಇಲ್ಲಿಯ ಆಡಳಿತವನ್ನು ನಡೆಸುವ ಪ್ರಮುಖರಾಗಿರ್ತಾರೆ. ಒಂಥರದಲ್ಲಿ ಹೇಳಬೇಕು ಅಂತಂದರೆ ಇವರೇ ಮುಖ್ಯಮಂತ್ರಿಗಳು, ಇವರೇ ರಾಜ್ಯಪಾಲರು. ಇವರು ಅಷ್ಟು ಮಹತ್ತರವಾದಂಥ ಸ್ಥಾನವನ್ನು ಗಳಿಸಿದ್ದಾರೆ. ಸ್ನೇಹಿತರೆ, ಎಲ್ಲಿಯೂ ಕೂಡ ಮುಖ್ಯಮಂತ್ರಿ ಮತ್ತು ರಾಜ್ಯಪಾಲ ಎನ್ನುವಂಥ ಪದವನ್ನು ಬಳಸಬೇಡಿ. ಭಾರತದ ಸಂವಿಧಾನ ಸ್ಪಷ್ಟವಾಗಿ ಹೇಳಿದೆ. ಅದೇನಪ್ಪ ಅಂದರೆ ಇಲ್ಲಿ ಇರುವಂಥ ಪ್ರಮುಖರ ಹೆಸರು ಅಡ್ಮಿನಿಸ್ಟ್ರೇಟರ್. ಹಾಗಾದರೆ ಪ್ರಸ್ತುತ ಲಕ್ಷದ್ವೀಪದ ಅಡ್ಮಿನಿಸ್ಟ್ರೇಟರ್ ಯಾರು ಅನ್ನುವಂಥದ್ದು ಪ್ರಶ್ನೆ. ಪ್ರಸ್ತುತ ಲಕ್ಷದ್ವೀಪದ ಅಡ್ಮಿನಿಸ್ಟ್ರೇಟರ್ ಅಂತಂದರೆ ಪ್ರಫುಲ್ ಕೋಢಾ ಪಟೇಲ್. ಇವರು ಮೂಲತಃ ಗುಜರಾತ್ನವರು. ಗುಜರಾತ್ ರಾಜ್ಯದಲ್ಲಿ ಈ ಹಿಂದೆ ಮಂತ್ರಿಯಾಗಿ, ಸಚಿವರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ಈಗ ಲಕ್ಷದ್ವೀಪ್ ಐಲ್ಯಾಂಡಿನ ಅಡ್ಮಿನಿಸ್ಟ್ರೇಟರ್. ಇಲ್ಲಿ ಒಬ್ಬ ಸಂಸತ್ ಸದಸ್ಯರು ಇದ್ದಾರೆ. ಅವರು ಯಾರು ಅನ್ನುವಂಥದ್ದು ಪ್ರಶ್ನೆ. ಇಲ್ಲಿಯ MP ಅಥವಾ ಸಂಸತ್ ಸದಸ್ಯರು ಅಂತಂದ್ರೆ ಮೊಹಮ್ಮದ್ ಫಜಲ್ PP. ಇವರು ಯಾವ ಪಕ್ಷದಿಂದ ಆರಿಸಿ ಹೋಗಿದ್ದಾರೆ ಅನ್ನುವಂಥದ್ದು ಪ್ರಶ್ನೆ. ಇವರು ಶರದ್ ಪವಾರ್ ನೇತೃತ್ವದ
NCP ಪಕ್ಷದಿಂದ ಆರಿಸಿ ಹೋಗಿರೋದನ್ನು ನಾವು ನೋಡ್ತೀವಿ. ಮೊಹಮ್ಮದ್ ಫೈಜಲ್ PP ಅವರು NCP ಪಕ್ಷದ ಪ್ರತಿನಿಧಿ, ಲೋಕಸಭೆಯಲ್ಲಿ ಆ ಪಕ್ಷವನ್ನು ಪ್ರತಿನಿಧಿಸ್ತಾರೆ. ಲಕ್ಷದ್ವೀಪದ MP ಎನ್ನುವುದನ್ನು ನಾವು ನೆನಪಿನಲ್ಲಿಟ್ಕೋಬೇಕು. ಇತ್ತೀಚೆಗೆ ಲಕ್ಷದ್ವೀಪ ಎಲ್ಲ ಪತ್ರಿಕೆಗಳ ಹೆಡ್ಲೈನ್ ಆಗಿತ್ತು. ಕರೆಂಟ್ ನ್ಯೂಸ್ನಲ್ಲಿ ಇದಿತ್ತು. ಯಾಕೆ ಅಂದರೆ ಪ್ರಫುಲ್ ಪಟೇಲ್ ಅವರು ತಂದಿರುವಂತಹ 3-4 ಶಾಸನಗಳು. ಅವ್ಯಾವ್ಯಾವುದು, ವಿವಾದ ಏನು, ಯಾಕಾಗಿ ಇದು ಸುದ್ದಿಲಿತ್ತು ಎನ್ನುವಂಥ ಅಂಶಗಳನ್ನು ನೋಡುವಂಥ ಪ್ರಯತ್ನ ಈಗ ಮಾಡೋಣ. ಮೊದಲನೇದು ಲಕ್ಷದ್ವೀಪ್ ಡೆವಲಪ್ಮೆಂಟ್ ಅಥಾರಿಟಿ ರೆಗ್ಯುಲೇಷನ್ 2021. ಮೊದಲನೇದು ಲಕ್ಷದ್ವೀಪ್ ಡೆವಲಪ್ಮೆಂಟ್ ಅಥಾರಿಟಿ ರೆಗ್ಯುಲೇಷನ್ 2021. ಇದೇನು ಹೇಳುತ್ತೆ ಅಂತಂದರೆ, ಲಕ್ಷದ್ವೀಪದಲ್ಲಿ ಸಾಕಷ್ಟು ಮೂಲಭೂತ ಸೌಕರ್ಯಗಳನ್ನು ನಿರ್ಮಾಣ ಮಾಡಬೇಕು ಅನ್ನೋದನ್ನು ದೃಷ್ಟಿಲಿಟ್ಕೊಂಡು ಈ ಕಾನೂನನ್ನು ಜಾರಿಗೆ ತರಲಿಕ್ಕೆ ಹೊರಟಿದೆ ಅಲ್ಲಿನ ಆಡಳಿತ. ಸಾಮಾನ್ಯವಾಗಿ ಇದರ ಪಕ್ಕದಲ್ಲಿರುವಂತಹ ಮಾಲ್ದೀವ್ಸ್, ಆ ದ್ವೀಪ ರಾಷ್ಟ್ರಕ್ಕೆ ಜಗತ್ತಿನ ಎಲ್ಲೆಡೆಯಿಂದ ಪ್ರವಾಸಿಗರು ಬರೋದನ್ನು ನೋಡ್ತೀವಿ. ಅಲ್ಲಿ ಮೂಲಭೂತ ಸೌಕರ್ಯ ಚೆನ್ನಾಗಿದೆ. ಪ್ರವಾಸಿಗಳಿಗೆ ಅದೊಂದು ಅಚ್ಚುಮೆಚ್ಚಿನ ತಾಣ. ಸುತ್ತಲೂ ಸುತ್ತುವರೆದ ಸಮುದ್ರದ ನಡುವೆ ಇರುವಂಥ ಆ ಭೂಭಾಗದಲ್ಲಿ ನಿಂತು ಇಡೀ ಪರಿಸರವನ್ನು ನೋಡುವಂಥದ್ದು, ಪರಿಸರದ ಸೌಂದರ್ಯವನ್ನು ಸವಿಲಿಕ್ಕೆ ಅತ್ಯುತ್ತಮವಂಥ ರಾಷ್ಟ್ರ ಅಂತ ಗುರುತಿಸಲ್ಪಟ್ಟಿದೆ ಮಾಲ್ದೀವ್ಸ್. ಹಾಗಾದರೆ ಭಾರತದ ಲಕ್ಷದ್ವೀಪ್ ಹಾಗೆ ಯಾಕಾಗಬಾರ್ದು? ಜಗತ್ತಿನಲ್ಲಿರುವಂಥ ಎಲ್ಲ ಪ್ರವಾಸಿಗರನ್ನು ಇಲ್ಲಿ ಯಾಕೆ ಕರೀಬಾರ್ದು? ಇಲ್ಲಿ ಪ್ರವಾಸೋದ್ಯಮವನ್ನು ಯಾಕೆ ಅಭಿವೃದ್ಧಿ ಪಡಿಸಬಾರ್ದು ಎನ್ನುವಂತಹ ದೂರದೃಷ್ಟಿಯನ್ನು ಇಟ್ಕೊಂಡು ಅಲ್ಲಿಯ ಸ್ಥಳೀಯ ಆಡಳಿತ ಈ ರೆಗ್ಯುಲೇಷನನ್ನು ತರಲಿಕ್ಕೆ ಮುಂದಾಗಿದೆ. ನಗರದ ಅಭಿವೃದ್ಧಿ, ಬಡಾವಣೆಗಳ ಅಭಿವೃದ್ಧಿ, ಕೈಗಾರಿಕೆಗಳ ಸ್ಥಾಪನೆ, ಉದ್ಯಮಗಳನ್ನು ಬೆಳೆಸುವಂತಹದ್ದು, ಈ ಥರ ಅನೇಕ ಆಧುನಿಕ ಚಟುವಟಿಕೆಗಳನ್ನು ಲಕ್ಷದ್ವೀಪದಲ್ಲಿ ತರಬೇಕು ಅನ್ನುವಂಥದ್ದು ಈ ಲಕ್ಷದ್ವೀಪ್ ಡೆವಲಪ್ಮೆಂಟ್ ಅಥಾರಿಟಿ ರೆಗ್ಯುಲೇಷನ್ನ ಉದ್ದೇಶ. ಇಲ್ಲಿ ಕ್ವೈರಿಂಗ್, ಮೈನಿಂಗ್ ಇತ್ಯಾದಿಗಳನ್ನು ಆರಂಭಿಸಬೇಕು ಅನ್ನುವಂಥದ್ದು ಕೂಡ ಮತ್ತೊಂದು ಪರಿಕಲ್ಪನೆ. ಇದಕ್ಕೆ ಸ್ಥಳೀಯರು ವಿರೋಧ ಮಾಡ್ತಿದ್ದಾರೆ. ಯಾಕೆ ಅಂತಂದರೆ, ಒಂದು ವೇಳೆ ಆಧುನಿಕ ಚಟುವಟಿಕೆ ಇಲ್ಲಿ ಆರಂಭ ಆಯಿತು ಅಂತಾದರೆ ಅಲ್ಲಿಯ ಪರಿಸರಕ್ಕೆ ಧಕ್ಕೆ ಉಂಟಾಗುತ್ತೆ. ಅಲ್ಲಿ ಮೂಲತಃ ಆದಿವಾಸಿಗಳಿದ್ದಾರೆ, ಅವರ ಜನಜೀವನಕ್ಕೆ, ಅವರ ಸಂಸ್ಕೃತಿಗೆ ಧಕ್ಕೆ ಆಗುತ್ತೆ. ಈ ಕಾರಣಕ್ಕಾಗಿ ಇಲ್ಲಿ ಈ ಥರದ ಪರಿವರ್ತನೆ ಬೇಡ ಅನ್ನುವಂಥದ್ದು ಒಂದು ಕಾರಣ. ಎರಡನೇದು, ಈಗಾಗಲೇ ಅಲ್ಲಿ ನೆಲೆಸಿರುವಂತಹ ನಿವಾಸಿಗಳ ಭೂಮಿಯನ್ನು ಅಕ್ವೈರ್ ಮಾಡಿಕೊಂಡ್ರೆ, ಅಧಿಸೂಚನೆ ಹೊರಡಿಸಿ ಅದನ್ನು ಅಕ್ವೈರ್ ಮಾಡಿಕೊಂಡ್ರೆ ಸ್ಥಳೀಯ ಜನರ ಉದ್ಯೋಗವಷ್ಟೇ ಅಲ್ಲ, ಭೂಮಿಯನ್ನು ಕೂಡ ಕಳ್ಕೊಂಡ ಹಾಗಾಗುತ್ತೆ. ಕೃಷಿ ಪ್ರಧಾನವಾಗಿರುವಂಥ ಲಕ್ಷದ್ವೀಪದ ತನ್ನ ಈ ಸ್ವರೂಪ ಅದು ಕೆಡುತ್ತೆ. ಜೊತೆಯಲ್ಲಿ ನಮ್ಮ ಭೂಮಿಯ ಹಕ್ಕನ್ನು ನಾವು ಕಳ್ಕೊಳ್ತೀವಿ. ಈ ಕಾರಣಕ್ಕಾಗಿ ನಮಗೆ ಈ ಥರದ ಆಧುನಿಕತೆಯನ್ನು ಕೊಡುವಂತಹ ಕಾನೂನು ಬೇಡ ಅನ್ನುವಂಥದ್ದು ಅಲ್ಲಿಯ ಸ್ಥಳೀಯರ ವಾದ. ಇನ್ನೊಂದು ಕಡೆಗೆ ಶತಮಾನಗಳಿಂದ ಈ ದ್ವೀಪವಾಸಿಗಳು ಕೇರಳದ ಜೊತೆಯಲ್ಲಿ, ಕೇರಳದ ಕೊಚ್ಚಿನ್ ಬಂದರು ಜೊತೆಯಲ್ಲಿ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಏನಾದರೂ ಈ ಶಾಸನ ಜಾರಿಗೆ ಬಂದರೆ ಅದು ಕರ್ನಾಟಕದ ಮಂಗಳೂರಿನ ಜೊತೆಯಲ್ಲಿ ಮತ್ತು ಮಂಗಳೂರಿನ ಬಂದರಿನ ಜೊತೆಯಲ್ಲಿ ಹೆಚ್ಚು ಸಂಪರ್ಕ ಬೆಸೆಯುವಂತಹ ಕಾರ್ಯವಾದೀತು. ಅದು ಕೂಡ ನಮಗೆ ಬೇಡ ಅನ್ನುವಂಥದ್ದು ಅಲ್ಲಿಯ ಸ್ಥಳೀಯರ ಒಂದು ವಾದ.
ಮುಂದಿನ ಕಾನೂನು, ಎರಡನೇ ಕಾನೂನು, ಅದು ಪಾಸಾ ಅಂತಂದರೆ ಪ್ರಿವೆನ್ಷನ್ ಆಫ್ ಆಂಟಿ ಸೋಷಲ್ ಆಕ್ಟಿವಿಟೀಸ್ ರೆಗ್ಯುಲೇಷನ್. ಪ್ರಿವೆನ್ಷನ್ ಆಫ್ ಆಂಟಿ ಸೋಷಲ್ ಆಕ್ಟಿವಿಟೀಸ್ ರೆಗ್ಯುಲೇಷನ್ 2021. ಇದನ್ನು ಈಗಾಗಲೇ ಕಳೆದ ಜನವರಿಯಿಂದ ಜಾರಿಗೆ ತರಲಾಗಿದೆ. ಏನಿದರ ವಿಶೇಷತೆ ಅಂತಂದರೆ ಸರ್ಕಾರದ ಕಾರ್ಯಕ್ರಮವನ್ನು, ಸರ್ಕಾರ ತೆಗೆದುಕೊಂಡಂತಹ ಆಡಳಿತಾತ್ಮಕ ಕಾರ್ಯಗಳನ್ನು ಯಾರು ವಿರೋಧಿಸ್ತಾರೋ ಅಂಥ ವ್ಯಕ್ತಿಯನ್ನು ಜೈಲಿನಲ್ಲಿ ಇಡಲಿಕ್ಕೆ ಅವಕಾಶ ಕೊಡಲಾಗುತ್ತೆ. ಅಕ್ರಮ ಡ್ರಗ್ಸ್ ವ್ಯವಹಾರಗಳಿರಬಹುದು, ಅಥವಾ ಮಹಿಳೆಯರ ಮೇಲೆ ಆಕ್ರಮಣ ಮಾಡುವಂಥದ್ದಿರಬಹುದು, ಮಹಿಳೆಯರನ್ನು ಹೀನಾಯವಾಗಿ ಕಾಣುವಂಥದ್ದಿರಬಹುದು. ಹೀಗೆ ಸಮಾಜ ವಿರೋಧಿ ಕೆಲಸವನ್ನು ಮಾಡಿದರೆ ಸಾರ್ವಜನಿಕವಾಗಿ ಯಾರಿಗೂ ಬಹಿರಂಗವನ್ನು ಪಡಿಸದೆ 1 ವರ್ಷಗಳ ಕಾಲ ಜೈಲಿನಲ್ಲಿ ಇಡಲಿಕ್ಕೆ ಈ ಕಾಯ್ದೆ ಅವಕಾಶ ಮಾಡಿಕೊಡುತ್ತೆ. ಹೀಗಾಗಿ ಇಂತಹ ಗೂಂಡಾ ಆ್ಯಕ್ಟ್ ನಮಗೆ ಬೇಡ ಅನ್ನುವಂತಹ ವಿರೋಧವನ್ನು ಅಲ್ಲಿಯ ಸ್ಥಳೀಯ ನಾಗರಿಕರು ಮಾಡ್ತಾ ಇರೋದನ್ನು ನಾವು ನೋಡ್ತೀವಿ. ಈ ಕಾರಣಕ್ಕಾಗಿಯೂ ಕೂಡ ಪತ್ರಿಕೆಗಳಲ್ಲಿ ಇದು ಹೆಡ್ಲೈನ್ಸ್ ಆಗಿತ್ತು. ಮುಂದಿನ ಕಾನೂನು ದ ಲಕ್ಷದ್ವೀಪ್ ಆನಿಮಲ್ ಪ್ರಿಸರ್ವೇಷನ್ ರೆಗ್ಯುಲೇಷನ್ 2021. ಇದೇನು ಹೇಳುತ್ತೆ ಅಂತಂದರೆ, ಇದು ಗೋಮಾಂಸವನ್ನು ಕೊಂಡುಕೊಳ್ಳುವಂಥದ್ದು, ಮಾರಾಟ ಮಾಡುವಂಥದ್ದು, ಸಾಗಾಣಿಕೆ ಮಾಡೋದನ್ನು ನಿಷೇಧಿಸುತ್ತೆ. ಇದು ಗೋಮಾಂಸವನ್ನು ಕೊಂಡುಕೊಳ್ಳುವಂಥದ್ದು, ಮಾರಾಟ ಮಾಡುವಂಥದ್ದು ಹಾಗೂ ಸಾಗಾಣಿಕೆ ಮಾಡೋದನ್ನು ನಿಷೇಧ ಮಾಡುತ್ತೆ. ಅಂದರೆ ಒಟ್ಟಿನಲ್ಲಿ ಬೀಫನ್ನು ಸೇವಿಸುವಂತಿಲ್ಲ ಅಂತ ಇದು ನಿಷೇಧ ಹೇರೋದನ್ನು ನೋಡ್ತೀವಿ. ಈ ಅಪರಾಧ ಮಾಡಿದರೆ 10 ವರ್ಷಗಳ ಜೈಲು ಹಾಗೂ 5 ಲಕ್ಷ ರೂಪಾಯಿಗಳ ದಂಡವನ್ನು ವಿಧಿಸಲಿಕ್ಕೆ ಈ ಕಾನೂನು ಅವಕಾಶ ಮಾಡಿಕೊಡ್ಲಿಕ್ಕಿದೆ. ಹೀಗಾಗಿರೋದ್ರಿಂದ ಇಂತಹ ಕಾನೂನು ನಮಗೆ ಬೇಡ ಅಂತ ಅಲ್ಲಿಯ ಸ್ಥಳೀಯರು ವಿರೋಧಿಸ್ತಾರೆ. ಕಾರಣ, ಲಕ್ಷದ್ವೀಪದ ಒಟ್ಟು ಜನಸಂಖ್ಯೆಯಲ್ಲಿ 96% ಜನ ಮುಸ್ಲಿಂ ಬಾಂಧವರಿದ್ದಾರೆ. ಅವರಿಗೆ ಈ ಕಾನೂನು ಸಹಜವಾಗಿಯೇ ಅಪತ್ಯ. ಮುಂದಿನ ವಿವಾದಾತ್ಮಕ ಕಾನೂನು ಅಂತಂದರೆ ದಿ ಲಕ್ಷದ್ವೀಪ್ ಪಂಚಾಯತ್ ರೆಗ್ಯುಲೇಷನ್ 2021. ದಿ ಲಕ್ಷದ್ವೀಪ್ ಪಂಚಾಯತ್ ರೆಗ್ಯುಲೇಷನ್ 2021. ಇದು ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧಿಸುವಂತಹ ಅಭ್ಯರ್ಥಿ 2ಗಿಂತಲೂ ಹೆಚ್ಚು ಮಕ್ಕಳನ್ನು ಹೊಂದಿರುವಂತಿಲ್ಲ ಅಂತ ಹೇಳುತ್ತೆ. ಅಲ್ಲದೆ 50% ಸ್ಥಾನಗಳನ್ನು ಮಹಿಳಾ ಅಭ್ಯರ್ಥಿಗಳಿಗಾಗಿ ಮೀಸಲಾಗಿಡುತ್ತೆ. ಈ ಕಾನೂನನ್ನು ಕೂಡ ಸ್ಥಳೀಯರು ವಿರೋಧಿಸ್ತಾ ಇದ್ದಾರೆ. ಸ್ನೇಹಿತರೆ, ಈಗಾಗಲೇ ಈ ತರಹದ ಕಾನೂನು ಯಾವ್ಯಾವ ರಾಜ್ಯದಲ್ಲಿ ಜಾರಿಲಿದೆ ಅಂತ ನೋಡೋಣ. ಪಂಚಾಯಿತಿಗೆ 2 ಮಕ್ಕಳಿಗಿಂತಲೂ ಹೆಚ್ಚು ಮಕ್ಕಳಿದ್ದಂತಹ ಪಾಲಕರಿಗೆ ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ಅವಕಾಶ ಕೊಡದೇ ಇರುವಂಥ ಕಾನೂನು ಕೇವಲ ಲಕ್ಷದ್ವೀಪದಲ್ಲಿ ಮಾತ್ರ ಅಲ್ಲ. ನಮ್ಮ ಕರ್ನಾಟಕ, ಗುಜರಾತ್, ರಾಜಸ್ಥಾನ್, ತೆಲಂಗಾಣ, ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ, ಉತ್ತರಾಖಂಡ ಮೊದಲಾಂಥ ರಾಜ್ಯಗಳಲ್ಲೂ ಕೂಡ ನಾವು ನೋಡಬಹುದಾಗಿದೆ. ಈಗಾಗಲೇ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧಿಸುವಂತಹ ಅಭ್ಯರ್ಥಿಗಳು 2ಗಿಂತಲೂ ಹೆಚ್ಚು ಮಕ್ಕಳಿದ್ದರೆ ಸ್ಪರ್ಧಿಸಲಿಕ್ಕೆ ಅವಕಾಶ ಇಲ್ಲ ಅನ್ನುವಂತಹ ಕಾನೂನು ಈ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಜಾರಿಯಲ್ಲಿದೆ. ಉದಾಹರಣೆಗೆ ನಮ್ಮ ಕರ್ನಾಟಕ, ಅದಲ್ಲದೆ ಗುಜರಾತ್, ರಾಜಸ್ಥಾನ್, ತೆಲಂಗಾಣ, ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ, ಉತ್ತರಾಖಂಡ ಈ ಮೊದಲಾಂಥ ರಾಜ್ಯಗಳಲ್ಲೂ ಕೂಡ
ಜಾರಿಯಲ್ಲಿರೋದನ್ನು ನೋಡ್ತೀವಿ. ಹೀಗಾಗಿ ಇದೇನು ದೊಡ್ಡ ಹೊಸ ಕಾನೂನೇನೂ ಅಲ್ಲ, ಆದರೆ ಸ್ಥಳೀಯರಿಗೆ ಅದು ಹೊಸ್ತು. ಹೀಗಾಗಿ ಲಕ್ಷದ್ವೀಪದ ಜನ ಇದನ್ನು ವಿರೋಧಿಸ್ತಾರೆ. ಇವರ ಜೊತೆಯಲ್ಲಿ ಎಣ್ಣೆ ಅಥವಾ ಬೆಣ್ಣೆ ಇವೆರಡನ್ನೂ ಸುರಿದು ಬೆಂಕಿಯನ್ನು ಹೆಚ್ಚು ಮಾಡುವಂತೆ ಕೇರಳದಲ್ಲಿರುವಂತಹ ರಾಜಕೀಯ ನಾಯಕರು, ಅಲ್ಲಿಯ ಸಂಸತ್ ಸದಸ್ಯರು ಉತ್ತೇಜನವನ್ನು ಕೊಟ್ಟು ಲಕ್ಷದ್ವೀಪದ ಸ್ಥಳೀಯರಿಗೆ ವಿರೋಧಿಸಲಿಕ್ಕೆ ಇನ್ನಷ್ಟು ಪ್ರೋತ್ಸಾಹ ಕೊಡ್ತಾ ಇರೋದನ್ನು ನೋಡ್ತೀವಿ. ಕಾರಣ ರಾಜಕೀಯ. ಅಲ್ಲಿರುವಂತಹ ಕಮ್ಯುನಿಸ್ಟ್ ನಾಯಕರಿಗೂ ಕೇಂದ್ರದಲ್ಲಿರುವಂತಹ BJP ನಾಯಕರಿಗೂ ಅಷ್ಟಕ್ಕಷ್ಟೇ, ಇಬ್ಬರು ಕಂಡ್ರೆ ಒಬ್ರಿಗೊಬ್ರಿಗೆ ಆಗೋದಿಲ್ಲ. ಬಂಧುಗಳೇ, ಇದರ ಜೊತೆಯಲ್ಲಿ ಇನ್ನಷ್ಟು ವಿವಾದ ಕೆರಳಿಸಿರುವಂತಹ ವಿಷಯ ಅಂತಂದರೆ, ಸಾಮಾನ್ಯವಾಗಿ ಲಕ್ಷದ್ವೀಪ್ 2020 ತನಕ 2020 ಸಾಲಿನಲ್ಲಿ ಕೊರೋನಾದಿಂದ ಮುಕ್ತವಾಗಿತ್ತು. ಯಾಕೆ ಅಂತಂದರೆ ಆ ನಾಡಿಗೆ ಹೊರಗಡೆಯಿಂದ ಜನ ಬರಲಿಕ್ಕೆ ನಿಷೇಧ ಇತ್ತು. ಆದರೆ ಯಾವಾಗ ಪ್ರಫುಲ್ ಕೋಡ ಪಟೇಲ್ ಅಲ್ಲಿಯ ಆಡಳಿತಾಧಿಕಾರಿಯಾಗಿ ಕಳೆದ ಡಿಸೆಂಬರ್ನಲ್ಲಿ ಅಧಿಕಾರವನ್ನು ವಹಿಸಿಕೊಂಡ್ರು, ಆಗ ಈ ನಿಬಂಧನೆಗೆ ಸಡಿಲತೆಯನ್ನು ಕೊಡಲಾಯಿತು. ತತ್ಪರಿಣಾಮ ಕರೋನಾದ ರಣಕೇಕೆ ಲಕ್ಷದ್ವೀಪದಲ್ಲಿ ಕಾಣ್ತಾ ಇದೆ. ಅಷ್ಟೇ ಅಲ್ಲ, ಈ ಲಕ್ಷದ್ವೀಪದ ಕರಾವಳಿಯಲ್ಲಿ ಮೀನುಗಾರರು ಬಲೆಯನ್ನು ಇಡಲಿಕ್ಕೆ, ದೋಣಿಗಳನ್ನು ಇಡಲಿಕ್ಕೆ ಸಣ್ಣ ಸಣ್ಣ ಶೆಡ್ಗಳನ್ನು ಹಾಕಿರೋದನ್ನು ನೋಡ್ತೀವಿ. ಈ ಎಲ್ಲ ಶೆಡ್ಗಳನ್ನು ತೆರವು ಮಾಡಿ ಅಲ್ಲಿ ಮುಕ್ತಗೊಳಿಸಿರುವಂಥದ್ದು ಇನ್ನಷ್ಟು ವಿವಾದವನ್ನು ಸೃಷ್ಟಿ ಮಾಡಲಿಕ್ಕೆ ಕಾರಣ ಆಗಿದೆ. ಬಂಧುಗಳೇ, ಲಕ್ಷದ್ವೀಪದಲ್ಲಿರುವಂತಹ ವಿವಾದಾತ್ಮಕ ಸಂಗತಿಗಳನ್ನು, ಅದರ ಜಿಯೋಗ್ರಫಿಯನ್ನು, ಅಲ್ಲಿರುವಂತಹ ವೈಶಿಷ್ಟ್ಯತೆಗಳನ್ನು ಇಷ್ಟೊತ್ತು ನೋಡಿದ್ವಲ್ವಾ? ಈ ಎಲ್ಲವನ್ನು ಕೂಡ ನೀವು ನಿಮ್ಮ ನೆನಪಿನ ಬುತ್ತಿಯಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಎಲ್ಲ ಅಂಶಗಳ ಮೇಲೆ ಯಾವುದೇ ತರಹದ ಪ್ರಶ್ನೆ ಬಂದರೂ ಬಂದೀತು. ಮುಂದಿನದು ಪರ್ಯಾಯ ಪ್ರಸ್ಥಭೂಮಿ. ಭಾರತದಲ್ಲಿ ಪರ್ಯಾಯ ಪ್ರಸ್ಥಭೂಮಿ ತುಂಬ ಪ್ರಮುಖವಾದಂತಹ ಒಂದು ಪ್ರಾಕೃತಿಕ ವಿಭಾಗ. ಈ ಪರ್ಯಾಯ ಪ್ರಸ್ಥಭೂಮಿ ಭಾರತದಲ್ಲಿ ಎಷ್ಟು ದೊಡ್ಡದಾಗಿ ಹರಡಿಕೊಂಡಿದೆ ಅಂತಂದರೆ ಅದರ ವಿಸ್ತೀರ್ಣ ಬಂದು 16 ಲಕ್ಷ ಚದರ ಕಿಲೋಮೀಟರ್ಗಳಾಗಿವೆ. ಈ ಪ್ರಸ್ಥಭೂಮಿ ಅನೇಕ ಪರ್ವತ, ಪ್ಲಾಟ್ಯೂಸ್, ನದಿಗಳು ಇತ್ಯಾದಿಗಳನ್ನು ಒಳಗೊಂಡಿದೆ. ಈ ಪ್ರಸ್ಥಭೂಮಿ ಪರ್ವತ, ಪ್ಲಾಟ್ಯೂಸ್ ಹಾಗೂ ನದಿಗಳನ್ನು ಒಳಗೊಂಡಿರೋದನ್ನು ನಾವು ನೋಡ್ತೀವಿ. ಭಾರತದ ನಕಾಶೆಯನ್ನು ಒಮ್ಮೆ ಗಮನಿಸಿದರೆ ಇಲ್ಲಿ ಅನೇಕ ಪ್ರಸ್ಥಭೂಮಿಗಳನ್ನು ಇರೋದನ್ನು ನೋಡ್ತೀವಿ. ಕೇವಲ ದಕ್ಕನ್ ಪ್ರಸ್ಥಭೂಮಿ ಮಾತ್ರ ಅಲ್ಲ, ಅದಲ್ಲದೆ ಬೇರೆ ಬೇರೆ ಪ್ರಸ್ಥಭೂಮಿಗಳು ಕೂಡ ಭಾರತದ ನಕಾಶೆಯಲ್ಲಿ ನಾವು ಗುರುತಿಸಬಹುದಾಗಿದೆ. ನಮಗೆಲ್ಲರಿಗೂ ಗೊತ್ತಿರುವಂತೆ ಈ ಭಾಗ ಇದೆಯಲ್ಲ, ಇದು ಕರ್ಸರ್ ಓಡ್ತಾ ಇದೆ ನೋಡಿ, ಈ ಭಾಗ ನಮ್ಮದು ದಕ್ಕನ್ ಪ್ರಸ್ಥಭೂಮಿ. ಈ ಭಾಗ ಏನಿದೆ ಇದು ದಕ್ಕನ್ ಪ್ರಸ್ಥಭೂಮಿ. ಇದಲ್ದನೆ ಮೇವಾರ್ ಪ್ರಸ್ಥಭೂಮಿ ಇಲ್ಲಿದೆ ನೋಡಿ, ಇಲ್ಲಿ ಕಾಣ್ತಾ ಇದೆಯಾ, ಇದು ಮೇವಾರ್ ಪ್ರಸ್ಥಭೂಮಿ. ಮಾಳ್ವಾ ಪ್ರಸ್ಥಭೂಮಿ, ಈ ಹಳದಿ ಕಲರ್, ಯೆಲ್ಲೋ ಕಲರ್ ಶೇಡ್ ಏನಿದೆ ಇದು ಮಾಳ್ವಾ ಪ್ರಸ್ಥಭೂಮಿ. ಇಲ್ಲಿ ರೋಸ್ ಕಲರ್ ಇರುವಂತಹದ್ದು ಮಧ್ಯ ಭಾರತ್ ಪ್ರಸ್ಥಭೂಮಿ, ಇದು ಮಧ್ಯ ಭಾರತ್ ಪ್ರಸ್ಥಭೂಮಿ. ಹಾಗೆಯೇ ಇದು ಬುಂದೇಲ್ಖಂಡ ಪ್ರಸ್ಥಭೂಮಿ, ಇದು ಬುಂದೇಲ್ಖಂಡ ಪ್ರಸ್ಥಭೂಮಿ. ಛೋಟಾ ನಾಗ್ಪುರ್ ಪ್ಲಾಟ್ಯೂ ಇಲ್ಲಿದೆ, ಛೋಟಾ ನಾಗ್ಪುರ್ ಪ್ಲಾಟ್ಯೂ. ಛತ್ತೀಸ್ಗಢ ಪ್ಲಾಟ್ಯೂ ಇಲ್ಲಿದೆ, ಛತ್ತೀಸ್ಗಢ ಪ್ಲಾಟ್ಯೂ. ಸ್ನೇಹಿತರೆ, ಇಲ್ಲಿ ಕಾಣ್ತಾ ಇದೆಯಾ ಛತ್ತೀಸ್ಗಢ ಪ್ಲಾಟ್ಯೂ? ಇದು ಛೋಟಾ ನಾಗ್ಪುರ್ ಪ್ಲಾಟ್ಯೂ, ಛತ್ತೀಸ್ಗಢ ಪ್ಲಾಟ್ಯೂ. ಇಲ್ಲಿದೆ ಶಿಲಾಂಗ್ ಪ್ಲಾಟ್ಯೂ ಇರುವಂಥದ್ದು ಮೇಘಾಲಯದ ಹತ್ರ. ಇದನ್ನು ಮೇಘಾಲಯ ಪ್ಲಾಟ್ಯೂ ಅಂತ ಕೂಡ ಕರೀತಾರೆ, ಮೇಘಾಲಯ ಪ್ರಸ್ಥಭೂಮಿ. ಮೇವಾರ್ ಪ್ರಸ್ಥಭೂಮಿ, ಮಾಳ್ವಾ ಪ್ರಸ್ಥಭೂಮಿ, ಮಧ್ಯ ಭಾರತ್ ಪ್ರಸ್ಥಭೂಮಿ
ಬುಂದೇಲ್ಖಂಡ್ ಪ್ರಸ್ಥಭೂಮಿ, ಛತ್ತೀಸ್ಗಢ ಪ್ರಸ್ಥಭೂಮಿ, ಚೋಠಾನಾಗ್ಪುರ್ ಪ್ರಸ್ಥಭೂಮಿ, ಶಿಲ್ಲಾಂಗ್ ಪ್ರಸ್ಥಭೂಮಿ, ದಕ್ಕನ್ ಪ್ರಸ್ಥಭೂಮಿ, ಹೀಗೆ ಅನೇಕ ಪ್ರಸ್ಥಭೂಮಿಗಳನ್ನು ಭಾರತದ ಪ್ರಾಕೃತಿಕ ವಿಭಾಗದಲ್ಲಿ ನಾವು ಗುರುತಿಸಬಹುದಾಗಿದೆ. ಒಂದೊಂದಾಗಿ ಅಧ್ಯಯನ ಮಾಡುವಂಥ ಪ್ರಯತ್ನ ಮಾಡೋಣ. ಮೊದಲನೇದು ಮೇವಾರ್ ಪ್ರಸ್ಥಭೂಮಿ, ಮೇವಾರ್ ಅಪ್ಲ್ಯಾಂಡ್. ಮೇವಾರ್ ಅಪ್ಲ್ಯಾಂಡ್ ಅಥವಾ ಮೇವಾರ್ ಪ್ರಸ್ಥಭೂಮಿ ಇರುವಂಥದ್ದು ರಾಜಸ್ಥಾನದ ಪೂರ್ವ ಭಾಗದಲ್ಲಿ. ರಾಜಸ್ಥಾನದ ಪೂರ್ವ ಭಾಗದಲ್ಲಿ ಮೇವಾರ್ ಪ್ರಸ್ಥಭೂಮಿ ಇದೆ. ಮೇವಾರ್ ಪ್ರಸ್ಥಭೂಮಿಯ ಈ ಭಾಗದಲ್ಲಿ ಮಾಳ್ವಾ ಪ್ಲಾಟ್ಯೂ, ಇಲ್ಲಿ ಮಧ್ಯ ಭಾರತ್ ಪ್ಲಾಟ್ಯೂ ಇರೋದನ್ನು ನಾವು ನೋಡ್ತೀವಿ. ಸಮುದ್ರ ಮಟ್ಟದಿಂದ 250ರಿಂದ 500 ಮೀಟರ್ ಎತ್ತರದಲ್ಲಿದೆ ಮೇವಾರ್ ಪ್ರಸ್ಥಭೂಮಿ. ಸಾಮಾನ್ಯವಾಗಿ ಸ್ಯಾಂಡ್ ಸ್ಟೋನ್, ಲೈಮ್ ಸ್ಟೋನ್ಗಳಿಂದ ಇದು ಮಾಡಲ್ಪಟ್ಟಿದೆ. ಸಾಮಾನ್ಯವಾಗಿ ಇದು ಸ್ಯಾಂಡ್ ಸ್ಟೋನ್ ಹಾಗೂ ಲೈಮ್ ಸ್ಟೋನ್ಗಳಿಂದ ಮಾಡಲ್ಪಟ್ಟಿದೆ. ಮೇವಾರ್ ಪ್ರಸ್ಥಭೂಮಿಯಲ್ಲಿ ಅನೇಕ ನದಿಗಳು ಹರಿಯೋದನ್ನು ನೋಡ್ತೀವಿ. ಯಾವ್ಯಾವುದು ಅಂತಂದರೆ ಬನಾಸ್ ನದಿ ಹಾಗೂ ಅದರ ಉಪನದಿಗಳಂಥ ಬೀರಚ್ ನದಿ, ಕಾರಿ ನದಿ ಇತ್ಯಾದಿ. ಈ ನದಿಗಳ ವೈಶಿಷ್ಟ್ಯತೆ ಏನು ಗೊತ್ತಾ? ಈ ಎಲ್ಲ ನದಿಗಳು ಅರಾವಳಿ ಬೆಟ್ಟದಲ್ಲಿ ಹುಟ್ಟುತ್ತವೆ. ಅರಾವಳಿ ಬೆಟ್ಟದಲ್ಲಿ ಹುಟ್ಟುವಂಥ ನದಿಗಳಂಥ ಬನಾಸ್ ನದಿ, ಬೀರಚ್ ನದಿ, ಖಾರಿ ನದಿ ಇವೆಲ್ಲವೂ ಕೂಡ ಮೇವಾರ್ ಪ್ರಸ್ಥಭೂಮಿಯಲ್ಲಿ ಹರಿತಾವೆ, ನಲಿತಾವೆ, ಕುಣಿದಾಡ್ತಾವೆ. ಹೀಗಾಗಿ ಇಲ್ಲಿ ಒಂದು ತರಹದ ಪ್ರಾಕೃತಿಕ ಸಂಪತ್ತನ್ನು ತುಂಬಲಿಕ್ಕೆ ಈ ನದಿಗಳು ಕಾರಣವಾಗಿದ್ದಾವೆ. ಈ ಪ್ಲಾಟ್ಯೂವನ್ನು ರೋಲಿಂಗ್ ಪ್ಲೇನ್ ಅಂತ ಕೂಡ ಕರೀತಾರೆ. ಯಾಕೆ ಅಂತಂದರೆ ಇಲ್ಲಿ ನದಿಗಳು ಹರಿಯೋದ್ರಿಂದ ಅದು ಸವೆತಕ್ಕೆ ಒಳಗಾಗಿದೆ. ತತ್ಪರಿಣಾಮ ಈ ಪ್ಲಾಟ್ಯೂಸ್ನಲ್ಲಿ ಅಲ್ಲಲ್ಲಿ ಉಬ್ಬು ತಗ್ಗುಗಳನ್ನು ನೋಡಬಹುದಾಗಿದೆ. ಯಾವ ಪ್ಲಾಟ್ಯೂಸ್ನಲ್ಲಿ ಉಬ್ಬು ತಗ್ಗುಗಳು ಕಂಡು ಬರ್ತಾವೋ, ಯಾವ ಪ್ಲಾಟ್ಯೂಸ್ಗಳು ಸವೆತಕ್ಕೆ ಒಳಗಾಗಿದ್ದಾವೋ ಅಂತಹ ಪ್ಲಾಟ್ಯೂಸ್ಗಳನ್ನು ರೋಲಿಂಗ್ ಪ್ಲೇನ್ ಅಂತ ಕರೀತಾರೆ. ಬಂಧುಗಳೇ, ಸಾಮಾನ್ಯವಾಗಿ ಪ್ಲಾಟ್ಯೂಸ್ ಅಂತಂದರೆ ಒಂದು ಎತ್ತರವಂಥ ಭೂಪ್ರದೇಶದಲ್ಲಿ ಇರುವಂಥ ಸಮತಟ್ಟ ಅಂತ ಮೈದಾನ. ಸಮತಟ್ಟ ಅಂತ ಮೈದಾನವನ್ನು ಏನು ಹೇಳ್ತೀವಿ? ಪ್ಲಾಟ್ಯೂಸ್ ಅಂತ ಕರಿತೀವಿ. ಆದರೆ ಭೂಸವೆತ, ನದಿಗಳ ಕಾರ್ಯ ಇತ್ಯಾದಿ ಕಾರಣಗಳಿಗಾಗಿ ಈ ಮೈದಾನವಿದೆಯಲ್ಲ ಉಬ್ಬು ತಗ್ಗುಗಳಿಂದ ಕೂಡಿರುತ್ತೆ. ಅಂತಹ ಪ್ಲಾಟ್ಯೂಸ್ಗಳಿಗೆ, ಅಂತಹ ಮೈದಾನಗಳಿಗೆ ರೋಲಿಂಗ್ ಪ್ಲೇನ್ ಅಂತ ಕರೆಯೋದನ್ನು ನೋಡ್ತೀವಿ. ಜಗತ್ತಿನಲ್ಲಿ ಅತ್ಯಂತ ಪ್ರಸಿದ್ಧವಾದಂಥ ರೋಲಿಂಗ್ ಪ್ಲೇನ್ ಅಂತಂದರೆ ಅದು ಅಮೇರಿಕಾದ ಪ್ರಯರಿಯನ್ನು ನೋಡಬಹುದು. ಬಂಧುಗಳೇ, ಮುಂದಿನ ಪ್ರಸ್ಥಭೂಮಿ ಮಧ್ಯ ಭಾರತ್ ಪ್ರಸ್ಥಭೂಮಿ, ಸೆಂಟ್ರಲ್ ಹೈಲ್ಯಾಂಡ್. ನಕಾಶೆಯಲ್ಲಿ ಇಲ್ಲಿ ಗಮನಿಸ್ತೀವಿ, ಮಧ್ಯ ಭಾರತ್ ಪ್ರಸ್ಥಭೂಮಿಯನ್ನು ಇಲ್ಲಿ ನೋಡ್ತೀವಿ. ಗುಲಾಬಿ ಕಲರ್, ರೋಸ್ ಕಲರ್ನಿಂದ ಇರೋದನ್ನು ನಾವು ಮಧ್ಯ ಭಾರತ್ ಪ್ರಸ್ಥಭೂಮಿ ಅಂತ ಕರಿತೀವಿ. ಈ ಮಧ್ಯ ಭಾರತ್ ಪ್ರಸ್ಥಭೂಮಿ ಚಂಬಲ್ ನದಿ ಬಯಲಿನಲ್ಲಿ ಬರುತ್ತೆ. ಚಂಬಲ್ ನದಿ ಬಯಲಿನಲ್ಲಿ ಬರುತ್ತೆ. ಇಲ್ಲಿ ಕಾಲಿ, ಸಿಂಧ್, ಬನಾಸ್, ಪವನ್, ಪಾರ್ಬತಿ ಈ ಮೊದಲಾಂಥ ನದಿಗಳು ಹರಿಯೋದನ್ನು ನೋಡ್ತೀವಿ. ಇಲ್ಲಿ ಹರಿಯುವಂಥ ಪ್ರಮುಖ ನದಿಗಳು ಕಾಲಿ, ಸಿಂಧ್, ಬನಾಸ್, ಪವನ್, ಪಾರ್ಬತಿ. ಈ ಪ್ರಸ್ಥಭೂಮಿ ಕೂಡ ಬಳಪದ ಕಲ್ಲುಗಳಿಂದ, ಸ್ಯಾಂಡ್ ಸ್ಟೋನ್ನಿಂದ ಮಾಡಲ್ಪಟ್ಟಿದೆ. ಈ ಪ್ರದೇಶದ ಇನ್ನೊಂದು ವೈಶಿಷ್ಟ್ಯತೆ ಅಂತಂದರೆ ದಟ್ಟವಾದಂತಹ ಕಾನನ, ದಟ್ಟವಾದಂಥ ಅರಣ್ಯ, ದಟ್ಟವಾದಂಥ ಕಾಡು. ಎಲ್ಲಿ ನೋಡಿದರೂ ಕಾಡನ್ನು ಈ ಪ್ರಸ್ಥಭೂಮಿಯಲ್ಲಿ ನೋಡಬಹುದು. ಹೀಗಾಗಿಯೇ ಇಲ್ಲಿ ಚಂಬಲ್ ಕಣಿವೆ ಪ್ರಸಿದ್ಧವಾಗಿತ್ತು. ಚಂಬಲ್ ರಾಣಿಯ ಬಗ್ಗೆ ನಾವು ಹಿಂದೆ ಓದಿರೋದನ್ನು ನಾವು ನೋಡ್ತೀವಿ. ಮುಂದಿನ
ಪ್ರಸ್ಥಭೂಮಿ ಬುಂದೇಲ್ಖಂಡ ಪ್ರಸ್ಥಭೂಮಿ. ಈ ಮಧ್ಯ ಭಾರತ್ ಪ್ರಸ್ಥಭೂಮಿಯ ಪಕ್ಕದಲ್ಲಿದೆ ನೋಡಿ, ಇಲ್ಲಿದೆ, ಅದು ಬುಂದೇಲ್ಖಂಡ ಪ್ರಸ್ಥಭೂಮಿ. ಬುಂದೇಲ್ಖಂಡ ಪ್ರಸ್ಥಭೂಮಿ ಸ್ನೇಹಿತರೆ ಕಾಣ್ತಾ ಇದೆಯಾ? ಬುಂದೇಲ್ಖಂಡ ಪ್ರಸ್ಥಭೂಮಿ ಇದು. ಈ ಬುಂದೇಲ್ಖಂಡ ಪ್ರಸ್ಥಭೂಮಿಯ ಉತ್ತರದಲ್ಲಿ ಯಮುನೆ ಹರಿತಾಳೆ, ದಕ್ಷಿಣದಲ್ಲಿ ಮಾಳ್ವಾ ಪ್ರಸ್ಥಭೂಮಿ ಇದೆ, ಪಶ್ಚಿಮದಲ್ಲಿ ವಿಂಧ್ಯ ಪರ್ವತ ಇದೆ. ಈ ಪ್ರಸ್ಥಭೂಮಿಯ ವಿಶೇಷತೆ ಅಂತ ಅಂದ್ರೆ ಇದು ಚಿಕ್ಕ ಚಿಕ್ಕ ಬೆಟ್ಟಗಳ ಸರಪಳಿಯಿಂದ ಮಾಡಲ್ಪಟ್ಟಿದೆ. ಇಟ್ಸ್ ಎ ಚೈನ್ ಆಫ್ ಹಿಲ್ ಲಾಕ್ಸ್. ಚೈನ್ ಆಫ್ ಹಿಲ್ ಲಾಕ್ಸ್. ಚಿಕ್ಕ ಚಿಕ್ಕ ಬೆಟ್ಟಗಳು ಒಂದರ ಪಕ್ಕ ಒಂದು ಇಡೀ ಪ್ರಸ್ಥಭೂಮಿಯನ್ನ ಒಂದು ಸರಪಳಿಯಂತೆ ಸುತ್ತುವರಿಯೋದನ್ನ ನಾವು ನೋಡ್ತೀವಿ. ಎಲ್ಲಿ? ಬುಂದೇಲ್ಖಂಡ ಪ್ರಸ್ಥಭೂಮಿಯಲ್ಲಿ. ಬುಂದೇಲ್ಖಂಡ ಪ್ರಸ್ಥಭೂಮಿಯಲ್ಲಿ ಗ್ರಾನೈಟ್ ಇಲ್ಲಿ ಹೆಚ್ಚಾಗಿ ಸಿಗತ್ತೆ. ಗ್ರಾನೈಟ್ ಇಲ್ಲಿ ಹೆಚ್ಚಾಗಿ ಸಿಗತ್ತೆ. ಸಾಕಷ್ಟು ಆಳವಂತ ಕಂದಕಗಳನ್ನ ಈ ಪ್ರಸ್ಥಭೂಮಿಯಲ್ಲಿ ನೋಡಬಹುದು. ಉತ್ತರ ಪ್ರದೇಶದ 5 ಜಿಲ್ಲೆಗಳು, ಮಧ್ಯಪ್ರದೇಶದ 4 ಜಿಲ್ಲೆಗಳು ಈ ಪ್ರಸ್ಥಭೂಮಿಯ ವ್ಯಾಪ್ತಿಯಲ್ಲಿ ಬರೋದನ್ನ ನೋಡ್ತೀವಿ. ಸಮುದ್ರ ಮಟ್ಟದಿಂದ 300ರಿಂದ 600 ಮೀಟರ್ ಎತ್ತರದಲ್ಲಿದೆ ಈ ಪ್ರಸ್ಥಭೂಮಿ. ಈ ಬುಂದೇಲ್ಖಂಡ ಪ್ರಸ್ಥಭೂಮಿಯಲ್ಲಿ ಬೇಟ್ವಾ, ಕೇನಾ, ದಶನ್ ಈ ಮೊದಲಾಂತ ನದಿಗಳು ಹರಿಯೋದನ್ನ ನೋಡ್ತೀವಿ. ಬೇಟ್ವಾ, ಕೇನಾ, ದಶನ್ ಈ ಮೊದಲಾಂತ ನದಿಗಳು ಹರಿಯೋದನ್ನ ನೋಡ್ತೀವಿ. ಸ್ನೇಹಿತರೆ, ಮುಂದಿನ ಪ್ರಸ್ಥಭೂಮಿ ಹೆಸರು ಮಾಳ್ವಾ ಪ್ರಸ್ಥಭೂಮಿ. ಮಾಳ್ವಾ ಪ್ರಸ್ಥಭೂಮಿ. ಮಾಳ್ವಾ ಪ್ರಸ್ಥಭೂಮಿ ಇರುವಂಥದ್ದು ವಿಂಧ್ಯ ಪರ್ವತದ ಮೇಲೆ. ವಿಂಧ್ಯ ಪರ್ವತದ ಮೇಲೆ ತ್ರಿಕೋನಾಕೃತಿಯಲ್ಲಿದೆ ಮಾಳ್ವಾ ಪ್ರಸ್ಥಭೂಮಿ. ಇದರ ಪೂರ್ವ ಭಾಗದಲ್ಲಿ ಬುಂದೇಲ್ಖಂಡ ಪ್ರಸ್ಥಭೂಮಿಯನ್ನು ನೋಡಬಹುದು, ಪಶ್ಚಿಮದಲ್ಲಿ ಅರಾವಳಿ ಬೆಟ್ಟಗಳನ್ನು ನೋಡಬಹುದು, ಉತ್ತರದಲ್ಲಿ ಮಧ್ಯ ಭಾರತ್ ಪ್ರಸ್ಥಭೂಮಿಯನ್ನು ನೋಡಬಹುದು. ಬಂಧುಗಳೇ, ನಕಾಶೆಯನ್ನು ನೋಡ್ತೀರಿ ಅಂತಾದರೆ ಈ ಯೆಲ್ಲೋ ಕಲರ್ ಏನಿದೆಲ್ಲ, ಹಳದಿ ಕಲರ್ನಲ್ಲಿ, ಹಳದಿ ಬಣ್ಣದಲ್ಲಿರುವಂಥ ಈ ಭೂಭಾಗ, ಇಲ್ಲಿ ನೋಡಿ ನಮ್ಮ ಕರ್ಸರ್ ಓಡ್ತಾ ಇದೆ. ಕರ್ಸರ್ ಓಡ್ತಾ ಇರುವಂಥ ಪ್ಲೇಸ್ ನೋಡಿ, ಇಲ್ಲಿದೆ, ಇಲ್ಲಿ ಇದು ಮಾಳ್ವಾ ಪ್ರಸ್ಥಭೂಮಿ. ಇದು ಮಾಳ್ವಾ ಪ್ರಸ್ಥಭೂಮಿ. ಮಾಳ್ವಾ ಪ್ರಸ್ಥಭೂಮಿಯಲ್ಲಿ 2 ಜಲಾನಯನ ಪದ್ಧತಿಗಳನ್ನು ನಾವು ನೋಡಬಹುದಾಗಿದೆ. ಒಂದು, ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಉಂಟು ಮಾಡುವಂತಹ ಜಲಾನಯನ ಪ್ರದೇಶವಾದರೆ, ಮತ್ತೊಂದು ಪೂರ್ವಾಭಿಮುಖವಾಗಿ ಹರಿಯುವಂತಹ ನದಿಗಳು ಉಂಟು ಮಾಡುವಂತಹ ಜಲಾನಯನ ಪ್ರದೇಶ. ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಯಾವ್ಯಾವುದು ಅಂತಂದ್ರೆ ನರ್ಮದೆ, ತಾಪಿ ಹಾಗೂ ಮಾಹಿ. ಮಾಳ್ವಾ ಪ್ರಸ್ಥಭೂಮಿಯಲ್ಲಿ ಇರುವಂತಹ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳು ಯಾವ್ಯಾವುದು ಅಂತಂದ್ರೆ ಅದು ನರ್ಮದೆ, ತಾಪಿ ಹಾಗೂ ಮಾಹಿ. ಇನ್ನು ಪೂರ್ವಾಭಿಮುಖವಾಗಿ ಹರಿಯುವಂತಹ ನದಿಗಳು ಚಂಬಲ್, ಬೇಟ್ವಾ ಮುಂತಾಂಥ ನದಿಗಳನ್ನು ನಾವು ನೋಡಬಹುದು. ಪೂರ್ವಾಭಿಮುಖವಾಗಿ ಹರಿಯುವಂತಹ ನದಿಗಳು ಬೆಂಗಾಲ ಕೊಲ್ಲಿಯನ್ನು ಸೇರಿದರೆ, ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳು ಅರಬ್ಬಿ ಸಮುದ್ರವನ್ನು ಸೇರೋದನ್ನು ನಾವು ನೋಡ್ತೀವಿ. ಇವುಗಳಲ್ಲದೆ ಚಂಬಲ್ ನದಿಯ ಉಪನದಿಗಳಂತಹ ಕಾಲಿ, ಸಿಂಧ್, ಪರ್ಬತಿ ಈ ಮೊದಲಾಂಥ ನದಿಗಳು ಕೂಡ ಈ ಮಾಳ್ವಾ ಪ್ರಸ್ಥಭೂಮಿಯಲ್ಲಿ ಹರಿಯೋದನ್ನು ನೋಡ್ತೀವಿ. ಈ ಮಾಳ್ವಾ ಪ್ರಸ್ಥಭೂಮಿಯ ಮತ್ತೊಂದು ವಿಶೇಷತೆ ಅಂತಂದ್ರೆ ಕಪ್ಪು ಮಣ್ಣು, ಬ್ಲ್ಯಾಕ್ ಸಾಯಿಲ್. ಇದು ಕೂಡ ರೋಲಿಂಗ್ ಪ್ಲೇನ್ ಅನ್ನು ಒಳಗೊಂಡಿದೆ. ಮುಂದಿನ ಪ್ರಸ್ಥಭೂಮಿ ಸ್ನೇಹಿತರೆ ಅದು ಬುಂದೇಲ್ಖಂಡ ಪ್ರಸ್ಥಭೂಮಿ. ಬುಂದೇಲ್ಖಂಡ ಪ್ರಸ್ಥಭೂಮಿ. ಬುಂದೇಲ್ಖಂಡ ಪ್ರಸ್ಥಭೂಮಿ ಮೈಕಲ್ ಪರ್ವತ ಶ್ರೇಣಿಯ ಉತ್ತರದಲ್ಲಿದೆ. ಮೈಕಲ್ ಪರ್ವತ ಶ್ರೇಣಿಯ ಉತ್ತರದಲ್ಲಿದೆ. ಮೈಕಲ್ ಪರ್ವತ ಶ್ರೇಣಿ ಎಲ್ಲಿದೆ ಅನ್ನುವಂಥದ್ದು ಪ್ರಶ್ನೆ. ಮೈಕಲ್ ಪರ್ವತ ಶ್ರೇಣಿ ಮಧ್ಯಪ್ರದೇಶ್ ಮತ್ತು
ಛತ್ತೀಸ್ಗಢ ರಾಜ್ಯದಲ್ಲಿದೆ. ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ ರಾಜ್ಯದಲ್ಲಿದೆ. ಬುಂದೇಲ್ಖಂಡ ಈ ಪ್ರಸ್ಥಭೂಮಿ ಲೈಮ್ ಸ್ಟೋನ್ ಹಾಗೂ ಸ್ಯಾಂಡ್ ಸ್ಟೋನ್ಗಳಿಂದ ಮಾಡಲ್ಪಟ್ಟಿದೆ. ಬುಂದೇಲ್ಖಂಡ ಪ್ರಸ್ಥಭೂಮಿ ಲೈಮ್ ಸ್ಟೋನ್ ಹಾಗೂ ಸ್ಯಾಂಡ್ ಸ್ಟೋನ್ಗಳಿಂದ ಮಾಡಲ್ಪಟ್ಟಿದೆ. ಈ ಪ್ರಸ್ಥಭೂಮಿಯಲ್ಲಿ ಉತ್ತರ ಭಾಗದಲ್ಲಿ ಸೋನಾ ನದಿ ಹರಿತಾ ಇದ್ರೆ, ದಕ್ಷಿಣ ಭಾಗದಲ್ಲಿ ಮಹಾನದಿ ಹರಿತಾಳೆ. ಈ ಪ್ರಸ್ಥಭೂಮಿಯ ಉತ್ತರ ಭಾಗದಲ್ಲಿ ಸೋನಾ ನದಿ ಹರಿತಾ ಇದ್ರೆ, ದಕ್ಷಿಣದಲ್ಲಿ ಮಹಾನದಿ ಹರಿಯೋದನ್ನ ನೋಡ್ತೀವಿ. ಮುಂದಿನ ಪ್ಲಾಟ್ಯೋ ಅದು ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ. ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ನಕಾಶೆಯನ್ನು ಗಮನಿಸಿದ್ರೆ ಇಲ್ಲಿದೆ ನೋಡಿ, ಗಮನಿಸಿ, ಇಲ್ಲಿದೆ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ. ಗಮನಿಸ್ತಾ ಇದ್ದೀರಲ್ಲ, ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ. ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಸಮುದ್ರ ಮಟ್ಟದಿಂದ 700 ಮೀಟರ್ ಎತ್ತರದಲ್ಲಿದೆ. ಗಂಗಾ ನದಿಯ ಉಪನದಿಯಂತ ಸೋನಾ ಇಲ್ಲಿ ಮೈತುಂಬಿ ಹರಿತಾಳೆ. ಇಲ್ಲಿಯ ಇನ್ನೊಂದು ವಿಶೇಷತೆ ಅಂತಂದ್ರೆ ಗೊಂಡ್ವಾನ ಶಿಲೆಗಳು. ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ಗೊಂಡ್ವಾನ ಶಿಲೆಗಳಿರೋದನ್ನ ನಾವು ನೋಡ್ತೀವಿ. ಬಂಧುಗಳೇ, ಒಂದು ಪ್ರಶ್ನೆ ಬರುತ್ತೆ, ಭಾರತಕ್ಕೆ ಹೆಚ್ಚಾಗಿ ಕಲ್ಲಿದ್ದಲನ್ನ, ಕೋಲನ್ನ ಯಾವ ಗಣಿಯಿಂದ ಪೂರೈಸಲಾಗುತ್ತೆ ಎನ್ನುವಂಥದ್ದು. ಅದಕ್ಕೆ ಸರಿಯಾದ ಉತ್ತರ ಗೊಂಡ್ವಾನ ಕೋಲ್ ಫೀಲ್ಡ್. ಗೊಂಡ್ವಾನ ಕೋಲ್ ಫೀಲ್ಡ್. ಗೊಂಡ್ವಾನ ಕೋಲ್ ಫೀಲ್ಡ್ ಇದು ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿದೆ. ಇದು ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿದೆ ಅನ್ನುವಂಥದ್ದನ್ನ ನಾವು ಗುರುತು ಹಾಕೋಬೇಕು. ಸ್ನೇಹಿತರೆ, ಈ ಪ್ರದೇಶದಲ್ಲಿ ದಾಮೋದರ್ ನದಿ, ಸುಬರ್ಣರೇಖಾ ನದಿ, ಕೋಯಲ್ ನದಿಗಳು ಹರಿತಾವೆ. ಕೋಯಲ್ನಲ್ಲಿ 2 ಭಾಗ, ಒಂದು ದಕ್ಷಿಣ ಕೋಯಲ್ ಮತ್ತೊಂದು ಉತ್ತರ ಕೋಯಲ್. ದಾಮೋದರ್ ನದಿಯ ಉತ್ತರ ಭಾಗದಲ್ಲಿ ಹಜಾರಿಭಾಗ್ ಪ್ರಸ್ಥಭೂಮಿ ಇರೋದನ್ನು ಕೂಡ ನೋಡ್ತೀವಿ. ಅದು ಹೆಚ್ಚು ಸವೆತಕ್ಕೆ ಒಳಗಾಗಿದೆ. ಹಾಗೆಯೇ ದಾಮೋದರ್ ನದಿಯ ದಕ್ಷಿಣ ಭಾಗದಲ್ಲಿ ರಾಂಚಿ ಪ್ರಸ್ಥಭೂಮಿ ಇದೆ. ಇವೆರಡು ಸಣ್ಣ ಸಣ್ಣ ಪ್ರಸ್ಥಭೂಮಿಗಳು. ಅವೆಲ್ಲಿದ್ದಾವೆ ಅಂತ ತಿಳ್ಕೊಂಡ್ರೆ ಸಾಕು. ಹೀಗಾಗಿ ಅವುಗಳ ಹೆಸರನ್ನ ಅಷ್ಟೇ ನಾನು ಪ್ರಸ್ತಾಪ ಮಾಡಿದ್ದೀನಿ, ಆಯ್ತಲ್ಲ. ಒಂದು ವೇಳೆ ಪ್ರಶ್ನೆ ಬಂದರೆ ಹಜಾರಿಭಾಗ್ ಪ್ರಸ್ಥಭೂಮಿ ಎಲ್ಲಿದೆ ಅಂತಂದರೆ ಅದು ದಾಮೋದರ್ ನದಿಯ ಹತ್ತಿರ ಇದೆ, ಇದಲ್ಲ. ದಾಮೋದರ್ ನದಿಯ ಉತ್ತರ ಭಾಗದಲ್ಲಿ ಹಜಾರಿಭಾಗ್ ಪ್ರಸ್ಥಭೂಮಿ ಇದ್ರೆ ಅದರ ದಕ್ಷಿಣ ಭಾಗದಲ್ಲಿ ರಾಂಚಿ ಪ್ರಸ್ಥಭೂಮಿ ಇರೋದನ್ನು ನಾವು ನೋಡ್ತೀವಿ. ಮುಂದಿನ ಮಹತ್ವದ ಪ್ರಸ್ಥಭೂಮಿ ಶಿಲ್ಲಾಂಗ್ ಪ್ಲಾಟ್ಯೋ ಅಥವಾ ಶಿಲ್ಲಾಂಗ್ ಪ್ರಸ್ಥಭೂಮಿ. ಇದು ಗ್ಯಾರೋ ಬೆಟ್ಟ ಮತ್ತು ರಾಜ್ಮಹಲ್ ಬೆಟ್ಟಗಳ ನಡುವೆ ಇದೆ. ಗ್ಯಾರೋ ಬೆಟ್ಟ ಮತ್ತು ರಾಜ್ಮಹಲ್ ಬೆಟ್ಟಗಳ ನಡುವೆ ಇದೆ. ಶಿಲ್ಲಾಂಗ್ ಪ್ರಸ್ಥಭೂಮಿಯನ್ನ ಮೇಘಾಲಯ ಪ್ರಸ್ಥಭೂಮಿ ಅಂತಲೂ ಕರೀತಾರೆ. ಬಂಧುಗಳೇ, ನೆನ್ಪಿಟ್ಕೊಳ್ತೀರಲ್ವಾ? ಶಿಲ್ಲಾಂಗ್ ಪ್ರಸ್ಥಭೂಮಿಯನ್ನ ಏನಂತ ಕರೀತಾರೆ? ಮೇಘಾಲಯ ಪ್ರಸ್ಥಭೂಮಿ ಅಂತ ಕೂಡ ಕರೀತಾರೆ. ಈ ಪ್ರದೇಶದ ಅಥವಾ ಈ ಪ್ರಸ್ಥಭೂಮಿಯ ವಿಶೇಷತೆ ಏನು ಅಂತಂದ್ರೆ, ಒಂದ್ ಕಡೆಯಿಂದ ಗಂಗೆ, ಮತ್ತೊಂದು ಕಡೆಯಿಂದ ಬ್ರಹ್ಮಪುತ್ರೆ. ಅವೆರಡೂ ನದಿಗಳು ತಮ್ಮ ಜೊತೆಯಲ್ಲಿ ತರುವಂತಹ ಮಣ್ಣು ಕಲ್ಲುಗಳ ಉಳಿಕೆ ಭಾಗ ಏನಿದೆಲ್ಲ ಅದೆಲ್ಲ ಇಲ್ಲಿ ಡೆಪಾಸಿಟ್ ಆಗುತ್ತೆ. ಆ ಡೆಪಾಸಿಟ್ ಪದರುಗಳನ್ನು ನಿರ್ಮಾಣ ಮಾಡುತ್ತೆ. ಹೀಗಾಗಿ ಗಂಗೆ ಮತ್ತು ಬ್ರಹ್ಮಪುತ್ರ ನದಿಗಳ ಉಳಿಕೆಗಳ ಪದರುಗಳನ್ನು ಎಲ್ಲಿ ನೋಡ್ತೀವಿ ಅಂತಂದ್ರೆ ಅದು ಶಿಲ್ಲಾಂಗ್ ಪ್ರಸ್ಥಭೂಮಿಯಲ್ಲಿ ನೋಡ್ತೀವಿ. ಶಿಲ್ಲಾಂಗ್ ಪ್ರಸ್ಥಭೂಮಿಯ ಉತ್ತರಕ್ಕೆ ಬ್ರಹ್ಮಪುತ್ರ ನದಿಯ ಕಣಿವೆ ಇದೆ. ದಕ್ಷಿಣಕ್ಕೆ ಸುರ್ಮಾ ಮತ್ತು ಮೇಘನಾ ವ್ಯಾಲಿಗಳಿರೋದನ್ನ ನೋಡ್ತೀವಿ. ದಕ್ಷಿಣಕ್ಕೆ ಸುರ್ಮಾ ಮತ್ತು ಮೇಘನಾ ವ್ಯಾಲಿಗಳು ಇರೋದನ್ನ ನಾವು ನೋಡ್ತೀವಿ. ಇದರ ಪಶ್ಚಿಮ ಭಾಗದಲ್ಲಿ ಬಾಂಗ್ಲಾದೇಶ ಇದೆ. ಇಷ್ಟು ಅಂಶಗಳು ನೀವೆಲ್ಲ ನೆನ್ಪಿಟ್ಕೊಳ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ಮಹತ್ವದ ಪ್ರಸ್ಥಭೂಮಿ ಅಂತಂದ್ರೆ ಅದು ನಮ್ಮ ಡೆಕ್ಕನ್ ಪ್ರಸ್ಥಭೂಮಿ. ಡೆಕ್ಕನ್ ಪ್ರಸ್ಥಭೂಮಿ ಭಾರತದ ಪ್ರಸ್ಥಭೂಮಿಗಳಲ್ಲೇ ಅತ್ಯಂತ ದೊಡ್ಡದಾದಂತಹ ಪ್ರಸ್ಥಭೂಮಿ. ಇದರ ಒಟ್ಟು ವಿಸ್ತೀರ್ಣ 5 ಲಕ್ಷ ಚದರ ಕಿಲೋಮೀಟರ್ಗಳಾಗಿವೆ.
ಸ್ನೇಹಿತರೆ, ತ್ರಿಕೋನಾಕೃತಿಯಲ್ಲಿರುವಂತಹ ಈ ಪ್ರಸ್ಥಭೂಮಿ ಸಾತ್ಪುರ, ವಿಂಧ್ಯ, ಮಹದೇವ, ಮೈಕಲ್ ಹಾಗೂ ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳಿಂದ ಸುತ್ತುವರಿಯಲ್ಪಟ್ಟಿದೆ. ಇದರ ದಕ್ಷಿಣ ಭಾಗ ಎತ್ತರವಾಗಿದ್ರೆ ಉತ್ತರದ ಭಾಗ ಎತ್ತರದಲ್ಲಿ ಕಡಿಮೆ ಇರೋದನ್ನು ನೋಡ್ತೀವಿ. ದಕ್ಷಿಣ ಪ್ರಸ್ಥಭೂಮಿಯಲ್ಲಿರುವಂತಹ ಉತ್ತರ ಭಾಗದ ಎತ್ತರ ಕಡಿಮೆ ಇದ್ರೆ ದಕ್ಷಿಣ ಭಾಗದ ಎತ್ತರ ಹೆಚ್ಚಿದೆ. ದಕ್ಷಿಣ ಭಾಗದಲ್ಲಿ 1,000 ಮೀಟರ್ನಷ್ಟು ಎತ್ತರ ಇದ್ರೆ ಉತ್ತರ ಭಾಗದಲ್ಲಿ ಅದರ ಎತ್ತರದ ಅಳತೆ 500 ಮೀಟರ್ಗಳಾಗಿವೆ. ಈ ಪ್ರಸ್ಥಭೂಮಿಯ ಭಾಗದಲ್ಲಿ ಅನೇಕ ಸಣ್ಣ ಸಣ್ಣ ಪ್ರಸ್ಥಭೂಮಿಗಳು ಬರ್ತವೆ. ಉದಾಹರಣೆಗೆ ಕರ್ನಾಟಕ ಪ್ರಸ್ಥಭೂಮಿ, ಅದನ್ನು ಮೈಸೂರು ಪ್ರಸ್ಥಭೂಮಿ ಅಂತಲೂ ಕರೀತಾರೆ. ಮಹಾರಾಷ್ಟ್ರ ಪ್ರಸ್ಥಭೂಮಿ, ತೆಲಂಗಾಣ ಪ್ರಸ್ಥಭೂಮಿ ಇತ್ಯಾದಿ. ಮಹಾರಾಷ್ಟ್ರ ಪ್ರಸ್ಥಭೂಮಿ ಬಸಾಲ್ಟಿಕ್ ಕಲ್ಲುಗಳಿಂದ ಕೂಡಿದೆ. ಅಲ್ಲಿ ಗೋದಾವರಿ, ಭೀಮಾ, ಕೃಷ್ಣ ಈ ಮೊದಲಾಂಥ ನದಿಗಳು ಮೈತುಂಬಿ ಹರಿಯೋದನ್ನು ನೋಡ್ತೀವಿ, ನಲಿದಾಡೋದನ್ನು ನೋಡ್ತೀವಿ. ಈ ಭಾಗದ ವಿಶೇಷತೆ ಅಂತಂದ್ರೆ ಕಪ್ಪು ಹತ್ತಿ ಮಣ್ಣು. ಈ ಭಾಗದ ವಿಶೇಷತೆ ಅಂತಂದ್ರೆ ಕಪ್ಪು ಹತ್ತಿ ಮಣ್ಣು. ಕರ್ನಾಟಕದ ಪ್ರಸ್ಥಭೂಮಿ ಇದು ಮೈಸೂರು ಪ್ರಸ್ಥಭೂಮಿ ಅಂತಲೂ ಪ್ರಖ್ಯಾತ. ಸುಮಾರು 600ರಿಂದ 900 ಮೀಟರ್ ಎತ್ತರದಲ್ಲಿದೆ. ಈ ಪ್ರಸ್ಥಭೂಮಿಯ ಬಗ್ಗೆ ಸಾಕಷ್ಟು ಅಧ್ಯಯನವನ್ನು ನಾವು ಈ ಹಿಂದಿನ ತರಗತಿಯಲ್ಲಿ ಮಾಡಿದ್ದೇವೆ. ಹೀಗಾಗಿ ಕರ್ನಾಟಕದ ಜಿಯೋಗ್ರಫಿಯನ್ನು ಅಧ್ಯಯನ ಮಾಡುವಂತಹ ಆ ವಿಡಿಯೋವನ್ನು ತಾವು ನೋಡಿಕೊಂಡ್ರೆ ಅನುಕೂಲ ಆಗುತ್ತೆ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೇವೆ. ಅಲ್ಲಿ ತಾವು ನೋಡುವಂಥ ಪ್ರಯತ್ನವನ್ನು ಮಾಡಿ. ಇದಿಷ್ಟು ಭಾಗ ನಮ್ಮ ಪ್ರಸ್ಥಭೂಮಿಗೆ ಸಂಬಂಧಪಟ್ಟಂತೆ ಇದೆ. ಸ್ನೇಹಿತರೆ, ಇಲ್ಲಿ ತನಕ ತಾವೆಲ್ಲ ಕೂಡ ನಮ್ಮ ಜೊತೆಯಲ್ಲಿದ್ದು ನಮ್ಮ ತರಗತಿಯನ್ನು ಶಾಂತ ಚಿತ್ತದಿಂದ ಆಲಿಸಿದ್ದೀರಿ. ಅದಕ್ಕಾಗಿ ನಿಮಗೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. ನಿಮಗೆ ನಮ್ಮ ಈ ಪ್ರಯತ್ನ ಇಷ್ಟ ಆಯಿತು ಅಂತಾದರೆ ನಿಮ್ಮೆಲ್ಲ ಸ್ನೇಹಿತರಿಗೆ ಈ ವಿಡಿಯೋವನ್ನು ಹಂಚಿ ಶೇರ್ ಮಾಡಿ. ಹಾಗೆಯೇ ನಿಮ್ಮ ನೆಚ್ಚಿನ ಲೈಕನ್ನು ನಮಗೆ ಕೊಡಲಿಕ್ಕೆ ಮರಿಬೇಡಿ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸೋಣ. ನಮಸ್ತೆ, ಜೈ ಹಿಂದ್. ಥ್ಯಾಂಕ್ ಯು.